ಕಳ್ಸಿ ಕಳ್ಸಿ ಜಲ್ದಿ ಅದೊಂದು ಭಾಳ ಆಗಲಾಕತ್ ಸರ್ ಅದು ಬರ್ತೈತಿ. ಇವಾಗ ಯಾರು ಸಾಕ್ತಾರ್ರಿ ಹೋಲ್ಗಪ್ಪ? ಅವ್ರ ಗಂಡನ ಸಾಕ್ತಾಳ್ರಿ, ಅವ್ರ ಕಾದ್ರಕ್ಕೆ ಸಾಕ್ತಾಳ್ರಿ ಮಗನ. ಹೋಗಿ ಬರ್ತೀರಾ ಅವ್ರ ಮನೆಗೆ ನೀವು? ಅವ್ರ ಮನೆಗೆ ಹೊಂಟಿರಿ ಎಲ್ಲರೂ? ಅಲ್ಲ ನೀವು ದಿನಾನು? ಹ್ಞೂ ರೀ, ಇವತ್ತು ಬೆಳಗ್ಗೆ ಹೋಗಿರಿ. ಮನೆ ಹತ್ರ ಬರೋದ್ರಾಗ ಆಡ್ದಾಳಲ್ರಿ. ಸಮಸ್ಯೆ ಏನು ಭಾಳ ಹತ್ತಲ್ಲ. ಅವು ಹುಡ್ರು ಕರೆಯಕ್ಕೆ ಬಂದವ, ಅವು ಬ್ಯಾನ್ ತಿನ್ನಕತ್ತೆ ಅಂತ ಅಲ್ಲಿಂದ ಹೋಟ್ಲ್ದಾಗಿದ್ದ ಮತ್ತೆ ಭಾಳ ದೂರ ಅಂದ್ರೆ ಅಲ್ಲಿ ಬಸ್ ಇರುತ್ತೆ. ಈಗ ನಿಂತಿದ್ವಲ್ಲ ಅಲ್ಲಿಂದ ಮನೆಗೆ ಬರೋದು ಮನೆ ಅಲ್ಲಿ ಹೋದ್ರೆ ಅಲ್ಲಿ ಆಡಲಾರಲ್ಲ ಅಂದ್ರೆ ಹೆರಿಗೆ ಆಗ ಮುಂದೆ ತ್ರಾಸಾಗಿ ತ್ರಾಸ ಇಲ್ರಿ. ಅವತ್ತು ಒಂದು ದಿವಸ ಪೂರ್ತಿ ಕಲ್ಲು ಮಣ್ಣು ಕೊಟ್ಟಾಳ. ಶುಕ್ರವಾರ ದಿವಸ ಆಡ್ಯಕ್ಕೆ ಒಂದು ದಿವಸ ಮುಂದಿದ್ದಾಗ ಯಾವ ಶನಿವಾರ ಹಂಗಂದ್ರೆ ಆಡ್ದಿದ್ದ. ಶನಿವಾರ ಆಡ್ದಿದ್ರೆ ಶುಕ್ರವಾರ ಬೇಗನಾಗ ಕಲ್ಲು ಮಣ್ಣು ಕೊಟ್ಟಾಳ. ದಿನದ ಬಿದ್ದ ಮೇಲೆ ಯಾವಾಗಾರ ಒಂಚೂರು ಹೋಗಿದ್ಲನ ದವಾಖಾನೆಗೆ? ಹೋಗ್ಲೇ ಇಲ್ಲನ? ಯಾಕ ಅಂದ್ರೆ ದಿನದಾಗ ಬಿದ್ಮೇಲೆ ಮೈ ಒಜ್ಜಿ ಆಗಿತ್ತಲ್ಲ, ಅಕ್ಕಿಗೆ ಏನ್ರ ಸುಸ್ತಾದಂಗ ಆಗೋದು ಹಿಂಗೇನಾರ ಸುಸ್ತಿಲ್ಲ ಬಿಡ್ರಿ. ಅಡಿಯ ತನ ದುಡ್ದಾಳ ಗಂಗ. ಈಗೇನು ತೊಗರಿ ರಾಶಿ ಮಾಡ್ಯಾಳ, ಸಜ್ಜಿ ರಾಶಿ ಮಾಡ್ಯಾಳ, ಒಳ್ಳೆ ರಾಶಿ ಮಾಡ್ಯಾಳ, ಮಡಿಕೆ ಕಡ್ದಾಗ ಕುಂತ್ಕೊಂತಾನ ಎಲ್ಲರೂ ಮಾಡೈತತಿ. ಏನು ಹೊಟ್ಟಿಲಿದ್ದಾಗನ ಮಾಡ್ಯಾಳ ಇಷ್ಟು ಕೆಲಸನ ಮಾಡ್ತಿದ್ವಿ. ಅಕ್ಕಿಗೆ ಏನ್ರ ಈ ಥರ ಸಮಸ್ಯೆ ಅಂತ ಏನ್ರ ಆಗಿತ್ತ? ಅಕ್ಕಿ ಮುಟ್ಟಾದಾಗ ಜಾಸ್ತಿ ರಕ್ತ ಹೋಗಂಥದ್ದು ಹಿಂಗೇನ್ರ ಆಗಿತ್ತ? ಇದು ನಿಮ್ಗೆ ಕೇಳ್ತಾ ಇರೋದು ರಕ್ತ ಏನಕ್ಕೈತ್ರಿ. ರಕ್ತ ಏನಂದ್ರೆ ಹೋದ್ರ ಸಹ ರಕ್ತ ಹರಿದಿತ್ತು ಅವ್ರಿಗೆ. ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ಒಂದ ದಿವ್ಸಕ್ಕೆ 9,000 ಇಟ್ಟಿ ನಾನು ಆಸ್ಪತ್ರೆಯಲ್ಲಿ. ಒಂದ ದಿವ್ಸಕ್ಕೆ ಎಷ್ಟು ದಿವಸ ಕೊಟ್ಟಿರಿ ಹಂಗ? ಒಂದ್ ದಿವ್ಸಕ್ಕೆ 9,000 ಆತರ ಬಿಲ್ ಅದ. ಆಮೇಲೆ 2 ದಿವ್ಸ ಇಟ್ಕೊಂಡ್ರೆ ಅವ್ರು ಡಾಕ್ಟ್ರ್. 2 ದಿವ್ಸ ಮೇಲೆ ಆರಾಮ ಅಲ್ರಪ್ಪ ಕರ್ಕೊಂಡು ಹೋಗಂತಂದ್ರೆ ಒಟ್ಟು 10-12,000 ಇಟ್ಟಿನ್ರಿ ಹೋದರ್ಸ ನಾನು. ಮುಂದೆ ಗರ್ಭ ಆಗೋದು ಅಥವಾ ಹೊಟ್ಟಿಲಿ ಆಗೋದಿತ್ತಂದ್ರ ಇನ್ನೊಂದು 4-5 ವರ್ಷ ಮುಂದೆ ಹೋಗ್ಬೇಕು ಹಿಂಗೇನ್ರ ಹೇಳ್ತಿರ್ತಾರ ಕೆಲವೊಬ್ಬ ಡಾಕ್ಟರ್. ನಿಮ್ಮ ಮೇಲೆ ಬಹಳ ನಂಬಿಕೆ ನಿಮ್ಗ ಸಾಕು ಪೈಸೆ ಆಪರೇಷನ್ ಮಾಡಿಸ್ಬಿಡು ಏನು ಮಾಡ್ರಿ ಆಗ್ತಿಲ್ಲ ಅಂತ ಹೇಳಿದ್ರು. ಹೇಳಿಲ್ಲ ನನಗೆ ಯಾಕೆ ಹೇಳಿದ್ರು. ಒಬ್ಬತ್ತ ಗಂಡು ಮಗನ ನಮ್ಗೊಂದು ಆಸೆ ಇತ್ತು. ನೀವು 10 ಗಂಡು ಮಗ ಜೀತಿ ಆಗಿರ್ತಾರೆ. ಈಗ ಜೀವನ ಹೋಗತ್ತನ್ನೋದು ಯಾರಿಗಿರುತ್ತೆ? ಬೇಸಿ ತೋರಿಸ್ಬಿಟ್ವಿ, ರೊಕ್ಕ ದುಡ್ಡು ಹಾಳಾದ್ರಾಗಲ್ಲ, ಪುರ ಹೆಣ್ಮಕ್ಳು ಚೆನ್ನಾಗಾದ್ರೆ ಅನ್ನೋದೊಂದು ಆಸೆ ರೀ. ಮತ್ತೆ ಈ ಸಲ ಯಾಕೆ ಕರ್ಕೊಂಡು ಹೋಗ್ಬೇಕು ಲಗು ನನ್ನ ಹೆಂಡ್ತಿನ ಅಂತ ಅನಿಸ್ಲಿಲ್ಲ? ಅಂದ್ರೆ ಮತ್ತೆ ಅದನ್ನ ಅಂತಾರಲ್ರಿ ನೀವು. ಮತ್ತೆ ನಮಗೆ ಇಲ್ಲಿ ಸಮಸ್ಯೆ ಐತಿದೆ ಹಳ್ಳಿಯಾಗ ಅಂತಂದ್ರೆ ಅದನ್ನ ಕೇಳ್ತಾರಲ್ರಿ. ಮತ್ತೆ ನಾವು ಏನು ಸಮಸ್ಯೆ ಹತ್ರ ನಾವು ಓಡಾಡಿ ಸಮಸ್ಯೆ ಹತ್ರ ಗಾಡಿ ಇಲ್ಲಿ ಏನು ಹಳ್ಳಿಯಾಗ ಗಾಡಿ ಸಿಗಂತಾಗಿಲ್ಲ, ಇಲ್ಲಿ ಹಳ್ಳ್ಯಾಗ ಡಾಕ್ಟ್ರನೂ ಇಲ್ಲ, ಊಟ ಸಮಸ್ಯೆ ಐತ್ರಿ ಅದೇ. ನನ್ನ ಮುಂಜಾನೆ 7 ಗಂಟೆ ಬಸ್ಸಿಗಿನ ಕರೆದ್ರಿ. 9 ಬಸ್ ಹೋದ್ರಾಗ ಅಡುಣಿಗೆ ಆತು ಆತ. ಆಮೇಲೆ ಒಂದು ಸ್ವಲ್ಪ ಮಾಸ್ ತಡ ಆತು. ತಡಗಿಂದ ಅದು ಬಿತ್ತು. ಬಿದ್ದಿಂದ ಹಿಂಗೆ ಚೀಲಕ್ಕೆ ಕುಂತ್ಕೊಂಡ್ಲು ಕಾಲು ಚಾಚಿ. ಎಷ್ಟು ತಾಸಿತ್ತು ಮಗ ಹೊಟ್ಯಾಗ ಮಾಸ ಬರ್ಲಾರ್ದಾಗ? 1 ತಾಸು ಇತ್ತು ನೋಡಿ. 1 ತಾಸು ತನಕ ಮಾಸ ಬರಲೇ ಇಲ್ಲ. ಅವಾಗ ನೀವೇನು ಪ್ರಯತ್ನ ಮಾಡಿದ್ರಿ? ನಾವು ಮತ್ತೆ ಡಾಕ್ಟರ್ ಕರೆಯೋಕೆ ಪ್ರಯತ್ನ ಮಾಡಿದ್ವಿ. ಡಾಕ್ಟ್ರನ್ನ ಕರೆಯೋದಕ್ಕೆ ಪ್ರಯತ್ನ ಅಲ್ಲಿ ಗಂಡು ಮಕ್ಕಳೆಲ್ಲ ಮಾಡ್ತಾ ಇದ್ರು ಹೊರಗೆ. ನೀ ದಾಯಿಯಾಗಿ ಅಲ್ಲಿ ಕುತ್ಕೊಂಡು ಏನು ಮಾಡಿದಿ? ಆಕಿ ಹೊಟ್ಟಿ ಏನಾರ ನಾವು ಆಕಿನೇನು ಹೊಟ್ಟೆ ನೋವು ಮಾಡಿಲ್ರಿ. ಇಷ್ಟ ಮಾಡಿದ್ ನೋಡ್ರಿ. ಇಷ್ಟ ನಾವು ಆಕಿಗೆ ನೋವು ಮಾಡಿಲ್ಲ ನಾವು. ಆಮೇಲೆ ಮಾಸ ಬಂದ ಮೇಲೆ ಆಕಿ ರಕ್ತ ಹೆಂಗೆ ಹೋತಮ್ಮ? ರಕ್ತ ಅದು ಕೆಂಪಗಿತ್ತು ನೋಡ್ರಿ, ಕರ್ರಗಿತ್ತು ನೋಡ್ರಿ ರಕ್ತ ಕೆಂಪಗಿತ್ತು. ಭಾಳ ಹೋತನ ಮತ್ತೆ? ಭಾಳ ಏನು ಹೋಗಿಲ್ರಿ, ಸ್ವಲ್ಪ ಹೋಗಿತ್ತು. ಅಂದ್ರೆ ವಾಸನೆ ಇತ್ತು ನೋಡ್ರಿ. ಅದು ಮಾಸ್ ಬೀಳೋಲ್ಲ ಅಂತಂದು ಫೋನ್ ಮಾಡಿದೆ. ಬಂದ ಡಾಕ್ಟ್ರು. ಬಂದ್ಮೇಲೆ ಯಾರೇ ಬರೋದ್ರಾಗ ಬಿದ್ದಿತ್ತು. ಮತ್ತೆ ಆತ ಹಿಂಗೆ ಆನೆವ ಸಂಕಟ ಆಕೈತಿ ಅಂದ್ಲ. ಗ್ಲುಕೋಜ್ ತಂದ್ಲು. ಮತ್ತೆ ನಾ ಗ್ಲುಕೋಜ್ ತಂದಿಲ್ಲಮ್ಮ ಅಂದ. ಅಲ್ಲಿಂದ ಇಲ್ಲಿ ಬಂದನತ್ತೆಲ್ಲ ತಗೊಂಡು ಬಂದಿಲ್ರಿ ಆತ. ಸುದ್ದಿ ಅಲ್ಲಿಗೆ ಗೊತ್ತಾಗ್ಬಿಡ್ತಾನ. ಹೆಂಗ ಅನ್ಬೇಕವ ಯಾವ ಬರಲೇ ಇಲ್ಲ ನಾ. ಎಷ್ಟನೇದು ನಿಮ್ಮ ಪ್ರಕಾರ ಆಕೆ ಗರ್ಭಿಣಿ? 6ನೇದ್ರಿ. 6ನೇದು ನೀವು ಆ ಗರ್ಭಿಣಿ ಇದ್ದಾಗ ಆಕಿನ ನೀವೇನಾದರೂ ಗಂಡಾಂತರ ಅಂತ ತೊಗೊಂಡಿದ್ರ? 2003 2ನೇ ಇಸ್ವಿಯಾಗ TB ಇತ್ತು ಆಕೆಗೆ.
ಗುಳಿಗೆ ಕೊಟ್ಟಿದ್ದೀನಿ ರೀ. ಗರ್ಭಿಣಿ ಅಂದಾಗನ ಮತ್ತು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೀನಿ ರೀ ನಾನು. ಹಿಂಗೆ ರೀ ಮತ್ತು ಇನ್ನು ಗುಳಿಗೆ ಕೊಡ್ಬೇಕಾ ಕೊಡಬಾರ್ದ ಅಂತ ಡಾಕ್ಟ್ರನ್ನ ಕೇಳಿದಾಗ ಗುಳಿಗೆ ನಿಲ್ಲಿಸ್ಬಿಟ್ರಿ ರೀ ಅವರು. TB ನಿಲ್ಸಿಂದ ಅದು ಗಂಡು ಮಗು ಹೊಡೆದಳ್ರಿ. ಮತ್ತು ರಕ್ತಸ್ರಾವ ಆಗಿತ್ತು ರೀ ಹೋದ ವರ್ಷ. ನಾನು ಕರ್ಕೊಂಡು ಹೋಗಿದ್ದೀನಿ ರೀ 2 ಸಲ ರೀ. ಡಾಕ್ಟ್ರ್ ಹೇಳಿದ್ರಿ ಕಟಿಮಿನಿ ಡಾಕ್ಟ್ರು, ಇಲ್ಲ ಹೊಟ್ಟೆ ತೊಳೆದು ಆಪ್ರೇಷನ್ ಮಾಡಿಸಿ ಅದ ಬೇಸಪ್ಪ, ಈ ಸಲ ಗರ್ಭಿಣಿ ಆದ್ರೆ ಇದು ಆಗುತ್ತಾ ಅಂತ ಅವ್ರ ಯಜಮಾನ್ರಿಗೆ ಅವ್ರು ಹೇಳಿದ್ರಿ ಕಟಿಮಿನಿ ಡಾಕ್ಟ್ರ್. ಆ ಸಲ ನಾನು ಕರ್ಕೊಂಡು ಹೋದಾಗ ಮತ್ತು ಅವ್ರ ಯಜಮಾನ್ರಿಗೂ ಕರೆಸಿ ಹೇಳಿದ್ದೀನಿ ರೀ ನಾನು. ಇಲ್ಲರಿ ಒಂದೈತಿ ಗಂಡು ಮಗು, ಇನ್ನೊಂದಾಗಿ ನಾನು ಆಪ್ರೇಷನ್ ಮಾಡಿಸ್ತೀನಿ ಅಂದಿದ್ದಾರೆ ರೀ ಅವರು. ನೀನೇನಾರ ಸಮಸ್ಯೆ ಐತಿ ಗಂಡಾಂತರ ಗರ್ಭಿಣಿ ಅಂತ ಏನಾರ ಗುರುತಿಸಿದ್ದೆ ಆಕಿನ? ಜಾಸ್ತಿ ಒತ್ತು ಕೊಟ್ಟು ಆಸ್ಪತ್ರೆಗೆ ಹೋಗಕ್ಕೆ ಹೇಳಿದ್ರಿ. ಮತ್ತು ಗುಳಿಯಾದಾಗ ಒಂದ್ಸಲ ಎಲ್ಲ ಚೆಕಪ್ ಇತ್ತು ರೀ, ಅಲ್ಲಿ ಕರ್ಕೊಂಡು ಹೋಗೈತ್ರಿ. ಅಲ್ಲಿ ಚೆಕ್ ಮಾಡಿಸ್ಕೊಂಬಂದಿದ್ದು ಮತ್ತೆ ಇಲ್ಲಿ ದಿಂದಕ್ಕೆ ಬಿದ್ದೈತ್ರಿ. 9 ತಿಂಗಳದಾಗ ಬಿದ್ದಿಂದ ಹೋಗಿಲ್ಲ ನೋಡ್ರಿ. ಅಮ್ಮ ಎಲ್ಲಿಗೆ ಹೋಗಿಲ್ಲ, ಇಲ್ಲ 9 ತಿಂಗಳದಾಗ ಬಿದ್ದಿಂದ ಹೋಗಿಲ್ಲ, 8 ತಿಂಗಳದಾಗ ಹೋಗ್ಯಾಳ. 5 ತಿಂಗಳ ನೋಡ್ರಿ ಅಮ್ಮ ಹೋಗಿಲ್ಲ. ಮತ್ತು ಹಿಂಗಾಗ್ಬಿಟ್ಟು ಗರ್ಭಿಣಿ ಇದ್ದಾಗ ಅಕ್ಕಿ ಗಂಡಾಂತರ ಅದಾಳ, ಇಂತಿಂಥ ಸಮಸ್ಯೆ ಐತಿ ನಿನಗೆ ಅಂತ ನಮ್ಮ ಹೇಳಿ ನಿನ್ನ ಮನೆ ಹೆರಿಗೆ ಮಾಡಿಸ್ಕೊಳ್ಳೇಬಾರ್ದು ಅಂತ ಹೇಳಿದ್ರು ಕೂಡ ಮನೆಗೆ ಹೆರಿಗೆ ಮಾಡಿಸ್ಕೊತಿದ್ರ ಇವರು? ಡಾಕ್ಟ್ರ್ ಹೇಳ್ಯಾರಲ್ರಿ, ಏನು ನಿಯಮ ಯಾಕ್ರಿ? ಡಾಕ್ಟ್ರ್ ಹೇಳ್ಯಾರ ಕೂಸಿಗೆ ತೊಂದ್ರೆ ಎಲ್ಲ, ಕೂಸು ಚಲೋ ಆಗತ್ತೆ, ಯಾರಿಗೇನು ಚಲೋ ಆಗತ್ತೆ ನಿಂದ ಅಂತ ಹೇಳ್ಯಾರ ಗಾದ ಡಾಕ್ಟ್ರ್. ಈಗ ಒಂದು 3 ತಿಂಗಳು ಮುಂದೆ ಯಾರು ಚೆಕ್ ಮಾಡಿದ್ರು ಗಂಡಾಂತರ ಅಂತ ಅಂದಿಲ್ಲ ನೋಡ್ರಿ. ಆರಾಮದಾಳ ಅಂತಾನ ಅಂದಾರಿ. ಇಲ್ಲಿ ಡಾಕ್ಟ್ರ್ ಕ್ಯಾಂಪ್ ಮಾಡಿದ್ರಿ, ಅವಾಗೂ ಅಂದಾರಿ. ಇನ್ನೇನು 6ನೇದ್ದು ಅನ್ನೋದಕ್ಕೆ ಆತ್ರಿ. ಮತ್ತು ಹಿಂದೊಮ್ಮೆ TB ಇತ್ತಲ್ಲ ಅದಕ್ಕೆ ಅಂದ್ರೆ ಆತ್ರಿ. ಮತ್ತು ರಕ್ತಸ್ರಾವ ಆಗಿತ್ತಲ್ರಿ 1 ವರ್ಷ, ಅದಕ್ಕೆ ಒಟ್ಟು ದವಾಖಾನೆ ಬಾ ಅಂತ ಹೇಳಿದ್ರಿ ಅಷ್ಟೇ ರೀ. ಮೊದಲಾಗೆಲ್ಲ ತ್ರಾಸೆಲ್ಲ ಇದ್ದಿದ್ದು ಗೊತ್ತಿತ್ತಲ್ಲ, ಹಾಗಾಗಿ ಮನೆಗೆ ಹೋಗಿ ಗಂಡಗೆಲ್ಲ ಹೇಳ್ತಿದ್ರ ಆಕಿಗೆ ಒಂದು ಸ್ವಲ್ಪ ಚೆನ್ನಾಗಿ ಊಟ ಮಾಡಿಸ್ರಪ್ಪ, ಮತ್ತು ರೆಸ್ಟ್ ತೊಗೊಳಕ್ಕೆ ಬಿಡ್ರಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗು, ಆಸ್ಪತ್ರೆಗೆ ಹೆರಿಗೆ ಮಾಡಿಸು ಅಂತ. ಅಗಲೇದೇನೇನು ನಾ ತೆಲಿಗಿಲಿ ಕೆಟ್ಟೈತೆ ಏನೇನು ಅಗಲೆಲ್ಲ ದವಾಖಾನೆ ಅಂತ ಅಂದು ಇಲ್ಲೇ ಬೇಸಾಡ್ತಿ ಅಳಾಕಿ ಗರ್ದಿ ಅದಾಳ, ಆಕಿಗೆ ಏನಾಗೈತೆ ಏನು ಸುಸ್ತಾಗೈತೆ ಏನು ನಿನಗಂತ ನನಗೆ ಅಂದ. ಸುಮ್ಮನೆ ಆಗ್ಬಿಟ್ಟು ನಾನು. ಮತ್ತೆ ಎಲ್ಲಿ ಕೆಟ್ಟೈತೆ ಏನಂದಿಂದ ಮತ್ತೆ ನಾ ಅಲ್ರಿ ಅಕ್ಕಾರ ನಾವೇನು ಮಾಡ್ಬೇಕು? ಜಬರ್ಸ್ಬಿಟ್ಟು ನಾನು ಬೇದ್ಬಿಟ್ಟ. ಅವಸು ಮಕ್ಕಳು ಆಡ್ದಾಳ, ಮತ್ತು ಅದ್ರಂತ ಅಡಿಗೆಲ್ಲ ನಾಕಿ ಇಲ್ಲಿ ಅಂದ. ಮತ್ತು ಆಯಮ್ಮನಾರ ನನಗೆ ಸುಸ್ತಾಗೈತೆ ಅಂದಿಲ್ಲ, ಏನು ಅನ್ನ ನೀರಾರ ಬಿಟ್ಟಿಲ್ಲ, ಊಟ ಬಿಟ್ಟಿಲ್ಲ, ಯಾವ್ಯಾವುದು ಬಿಟ್ಟಿಲ್ರಿ ಅಂತ ಚಲೋ ಇದ್ಲು ಹೆಣ್ಮಳು. ಬೇಸ್ ದಿಪ್ಪನಾಗಿ ಆಕಿ, ಸಣ್ಣ ಹೆಣ್ಮಳು ಅಲ್ಲ ಆಕಿ, ಕೈ ಕಾಲು ನೋಡವ ಬೇಸಿ ಇದ್ಲು ಹೆಣ್ಮಳು ಅಂತ ಇದಲ್ಲ ಆಕಿ, ಗಾವದ್ಲು ಹೆಣ್ಮಗಳು. ಏನು ಆಡ್ದಿಂದ ಹಿಂಗಾಗೈತಿ ನೋಡ್ರಿ, ಅದು ಮಸ್ತ್ ಆಟ, ಶಿವನ ಆಟ ನೋಡ್ರಿ. We wanted to work somewhere in northern Karnataka, which is clearly the backward area of the state, and we were looking for an appropriate place where Mahila Samakhya would also had a presence. The idea of pushing from below and then creating pressure from above, we formally institutionalized through actually a formal memorandum of understanding between IIM Bangalore as the organization and our team within it as the group that would both be the catalyst and also be responsible for the research and documentation and so on, with Mahila Samakhya as providing the implementation impetus on the ground and have that responsibility, and with actually the Karnataka State Department of Health and Family Welfare. This was a formal MOU which then opened up for us, obviously, the possibility of getting the district health officer and others to even pay attention to us. And then we went into the process of creating a project staff structure, which would involve having 2 Arogya Sakhis in each of the villages as the motivators come, sort of Women Fridays, so to speak, for the community. ಮತ್ತಮ್ಮ ನೀನು ಮುಟ್ಟ ಯಾವಾಗ ನಿಂತಂತ ಗೊತ್ತೈತಾ? ಇಲ್ರಿ. ತಾರೀಕು, ಅಮಾಸಿ, ಹುಣಿವಿ, ಯಾವ ಅಮಾಸಿಗೆ ನೀನು ಈಗ ಲೆಕ್ಕ ಹಾಕಕತ್ತಿದ್ದಿ? ಈಗ ಎಷ್ಟು ತಿಂಗಳೈತಿ ನಿನಗೆ? ಈಗ 8 ಐತ್ರಿ. ಒಂದು ಇಂಜೆಕ್ಷನ್ ಆಗೈತಲ್ಲಮ್ಮ ಇದ್ರೊಳಗೆ? 2 ಮಾಡ್ಸ್ಕೊಂಡ್ರಿ. ಇನ್ನೊಂದು ಬರದೇ ಇಲ್ಲಲ್ಲ?
ಏನ್ರಿ ಕಾರ್ಡ್ ಓದ್ತಿದ್ದಿಲ್ರಿ. 2ನೇ ಸರಿ ಕಾರ್ಡ್ ಒಯ್ದಿದ್ದಿಲ್ಲನ? ಹಂಗಂದ್ರೆ 2 ಇಂಜೆಕ್ಷನ್ ಆಗ್ಯಾವ ನೀವು. ಇನ್ನೊಂದು ಸರಿ ಹೋದಾಗಮ್ಮ ತಗೊಂಡು ಹೋಗ, ಅದನ್ನು ತೋರಿಸ್ಕೋಬೇಕು ಅದನ್ನು. ಅದು ಆಯಿತು ಅಂತಂದ್ರೆ ಇದು ಆಗತ್ತೆ, ಗೊತ್ತಾಗತ್ತೆ ನಿನಗೆ ಅವಾಗ ಏನು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದು, ಹೊಟ್ಟೆ ಪರೀಕ್ಷೆ ಮಾಡಿಸ್ಕೊಂಡಿದ್ದು ಅಂತ ಗೊತ್ತಾಗುತ್ತೆ. ಇಲ್ಲಿ ಇರ್ಕಲ್ಗಡಕ್ಕೂ ಹೋಗಿಲ್ಲ, ಕೊಪ್ಪಳದ ಗೌರ್ಮೆಂಟ್ ಆಸ್ಪತ್ರೆಗೂ ಹೋಗಿಲ್ಲ, ಬರೀ ಈ ಗಿಣಿಗೇರಿ ಒಳಗೆ ಹೋಗಿದ್ದೆ ಅಂದೆ. ಅಲ್ಲಿ ಎಲ್ಲಿ ಹೋಗಿದ್ದಿ? ಇಲ್ಲಿ ವದ್ನಾ ಡಾಕ್ಟರ್ ಅಂತ ಅದಾರ, ಬಸವರಾಜ್ ವದ್ನಾ ಡಾಕ್ಟರ್ ಹತ್ರ ಹೋಗಿದ್ದಿ. ಯಾಕೆ ಹೋಗ್ಲಿಲ್ಲಮ್ಮ ನೀನು ಗೌರ್ಮೆಂಟ್ ಆಸ್ಪತ್ರೆಗೆ? ನಾವು ಹೋಗಿಲ್ರಿ ಗೌರ್ಮೆಂಟ್ ಆಸ್ಪತ್ರೆಗೆ. ಯಾಕೆ ಹೋಗ್ಬಾರ್ದು ಅಂತ ಅನಿಸಿತಾ, ಅಥವಾ ನಿನಗೆ ಯಾಕೆ ಅನಿಸಿತು ಹೋಗ್ಬಾರ್ದು ಅಂತ? ಅವ್ರೇನು ಚಲೋ ನೋಡ್ತಾರಂತಂದು ಹೇಳಿ. ಹೆರಿಗಿನ ಮನೆಗೆ ಮಾಡಿಸ್ಕೋಬೇಕು ಅನ್ಸುತ್ತಾ ಅಥವಾ ಆಸ್ಪತ್ರೆಗೆ ಮಾಡಿಸ್ಕೋಬೇಕು ಅನ್ಸುತ್ತಾ? ಮನೆಗೆ ರೀ, ಮನ್ಯಾಗ. ಇವೆರಡೂ ಮನ್ಯಾಗ ಆಗ್ಯಾವ ಹೆರಿಗೆ? ಸರಿ, ಮನ್ಯಾಗ ಮಾಡಿಸ್ಕೋತೀರಿ. ಮನ್ಯಾಗ ಯಾರ್ಯಾರು ಇರ್ತಾರಮ್ಮ ನಿನ್ನ ಜೊತೆಗೆ? ನಮ್ಮ ಅಕ್ಕರು ಇನ್ನೊಬ್ರು ದೊಡ್ಡವ್ರು ಅದಾರಿ. ನಾವು ಇವ್ರು ನಮ್ಮ ಅತ್ತೆಮಾರು ನಾವೇ ಮಾಡ್ಕೊಂಡಿರ. ಅಲ್ಲೇ ನಮ್ಮ ಸಣ್ಣ 4 ಹೆರಿಗೆ ಆದ್ರೆ ನಾವು ಮಾಡ್ಕೊಂಡೇವಿ. ನೀವೇ ಮಾಡಿಸ್ಕೊಂಡು? ನಮ್ಮ ಅಕ್ಕರು 4 ಆಗ್ಯಾವ್ರಿ, ಅವ್ರು ನಾವು ಮಾಡ್ಕೊಂಡೇವಿ. ನಾವೇನು ಯಾರಿಗೆ ಆದ ತಕ್ಷಣ ನಾವು ಬಟ್ಟೆ ಗಿಟ್ಟಿ ಬಾಲ ಸ್ವಲ್ಪ ಜಲ್ದಿ ಮಾಸ್ ಬಿಡಿ ಅಂದ್ರೆ ಬಟ್ಟೆ ಗಿಟ್ಟಿ ಕಟ್ಟಿಬಿಡ್ತೀವಿ. ಕಟ್ಟಿ ನಾವೆಲ್ಲ ಮಾಡ್ಸ್ಕೊಂಡ್ ಬಾಯಾಗೆಲ್ಲ ಬಟ್ಟೆ ಕೂದಲ ಇಟ್ಟು ಬಾಯಾಗ ಇಲ್ಲೊಂದು ಸ್ವಲ್ಪ ಬಟ್ಟೆ ಗಿಟ್ಟಿ ಕಟ್ತೀವಿ. ಆಮೇಲೆ ಜಲ್ದಿ ಕರೆಕ್ಟ್ ಆತಂದ್ರೆ ಹಂಗೆ ಮಾಡ್ಸ್ಕೊಂಡ್ಬಿಡ್ತೀವಿ. ಅಕ್ಕಿ ಕಡೆನೂ ನಿನ್ನ ಕಡೆನೂ ಮಾಡೋಕ್ಕಾಗಲಿಲ್ಲ, ಏನು ಪರಿಸ್ಥಿತಿ ಐತೆ ಅಂತ ನಿಮಗೇನು ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಯಾರನ್ನ ಕರಿತೀರ? ಯಾವ ಡಾಕ್ಟರ್ ಕರಿತೀವಿ ನಾವು. ಮತ್ತೆ ಅಕಸ್ಮಾತ್ ನಾವು ತೋರ್ಸ್ಕೊಂಡು ಡಾಕ್ಟ್ರ್ ಬರಲ್ಲ ಅಂದ್ರೆ ನಾವು ಮತ್ತೆ ನೀವೇ ನೋಡಿರೋದಂತು ಮತ್ತು ಅವ್ರು ನಮ್ಮ ಕಡೆಯಿಂದ ಆಗಲ್ಲ ಅಂದ್ರೆ ಮತ್ತೆ ಬದಲಿ ಯಾವ ಡಾಕ್ಟ್ರನಾರು ಕರಿತೀವಿ. ನೀನೇನು ಊಟ ಮಾಡ್ತಿದ್ದೀಯಾ? ಎಲ್ಲ ಊಟ ಮಾಡ್ತೀರಿ, ತರಕಾರಿ ಪಲ್ಯ. ತರಕಾರಿ? ಸುಳ್ಳು ಹೇಳ್ತೀನಿ ನಮ್ಗೆ. ಇಲ್ರಿ ಹೇಳ್ತಾರ್ಬೇಕ್ರಿ, ಇಲ್ಲಿ ರೊಟ್ಟಿ ಅನ್ನ ಸಾರು ಬೇಳೆ ಊಟ ಮಾಡ್ತಾರೆ. ತರಕಾರಿ ಇಲ್ಲಿ ಏನು ಒಳ್ಳೆ ಊರಿ ಸಿಗಾಗಲ್ಲ. ಎಂದ್ರೆ ಒಂದಿನ ಸಿಕ್ಕ್ರೆ ಅದು ಅಂಗಡಿಯಾಗ ಬದ್ನಿಕಾಯಿ ಅಂತಲ್ಲ ಸಿಕ್ಕ್ರೆ ಅಷ್ಟೇ ರೀ. ಬದ್ನಿಕಾಯಿ ಅಂತ ಸಿಗ್ತಲ್ರಿ, ಬೆಂಡೆಕಾಯಿ ಏನು ತಪ್ಪಲ ಜಿನ್ಸು ಜಾಸ್ತಿ ಸಿಗಲ್ರಿ. ಮತ್ತೆ ಕಾಳು ಅವೆಲ್ಲ ತಿಂತೀಯಾ? ತಿಂತ ತತ್ತಿ ತಿಂತೀರಿ. ತತ್ತಿ ತಿಂತೀರಿ? ಕೋಳಿ ಅಷ್ಟು ಕೋಳಿ ತಿಂತೀರಿ? ವಾರದಾಗ ಒಂದ್ಸರಿ ಮಾಡಿರ್ತೀರಾ? ತಗೊಮ್ಮ ಇದು ಇದು ನಿನ್ನ ನೆನಪಿಗೋಸ್ಕರ ಕೊಟ್ಟಿದ್ದೀವಿ. ನಾಳೆ ಹೆರಿಗೆ ಆದ್ಮೇಲೂ ಅದ್ರಲ್ಲಿ ಬರೀತೀವಿ. ಕಳ್ಕೊಬೇಡ, ಅದನ್ನ ತೆಗೆದಿಟ್ಕೋ ಚಲೋ. ಸರಿ ಬರಂದಿ? ನಾವೆಲ್ಲ ಗರ್ಭಿಣಿಯರ ಜೊತೆ ಮಾತಾಡುವಾಗ ಅವರು ಬಂದು ಕುಂತರು ಒಂದ್ಸಲ ಗುನ್ನಾಳಕ್ಕೆ ಹೋದಾಗ ಮೀಟಿಂಗ್ನಾಗ. ಅವರು ಸೊಸಿ ಆಕಿ ಮೊದಲನೇ ಪ್ರೆಗ್ನೆಂಟು, ಆಕಿನೂ ಬಂದು ಕೂತ್ಲು. ಇಲ್ಲಮ್ಮ ನೀವ್ಯಾಕೆ ಇದನ್ನು ನೀವು ಬೇರೆ ಕೆಲಸ ನೋಡ್ಕೊಳ್ರಿ, ಅವ್ರನ್ನ ಗರ್ಭಿಣಿಯರು ಇಲ್ಲೇ ಕುಂದ್ರಿಸ್ರಿ, ನೀವು ಹೋಗ್ರಿ ಅಂತ ನಾವು ಇದು ಮಾಡಿ. ನೀವೇನು ಹೇಳ್ತೀರಿ? ಆ ಹೆಣ್ಮಕ್ಳಿಗೆ ಏನೂ ಗೊತ್ತಿಲ್ಲ ಏನಿಲ್ಲ, ಹೆದರ್ಸ್ತೀರಿ ನೀವು ಅವ್ರಿಗೆ. ಅದು ಆಗೈತಿ ಇದು ಆಗೈತಿ, ಅದು ತಿನ್ಬೇಡ್ರಿ ಇದು ತಿನ್ಬೇಡ್ರಿ ಅಂತ ಹೆದರ್ಸ್ತೀರಿ ನೀವು. ಅದಕ್ಕೆ ಬೇಡ, ನಾನು ಇರ್ತೀವಿ ಜೊತೆಗೆ ಅಂಥೇಳಿ ಅಂದ್ರೆ ಅವರು ವಯಸ್ಸಾಗಿರೋರು ಆ ರೀತಿಯಾಗಿ ಹೇಳ್ತಿದ್ರು. ಆ ರೀತಿ ನಾವು ಹೇಳಿದಾಗ ಸುರಕ್ಷಿತ ಆಯ್ತಂತ ಅಂದಾಗ್ರಿ, ಈಗಾಗಲೇ ನಾವು ಹುಟ್ಟಿ ಬಂದಿದ್ದೀವಿ, ನಮಗೇನು ಸುರಕ್ಷಿತವಾಗಿ ಹೆರಿಗೆ ಆಗಿಲ್ಲನು. ನಮ್ಮ ತಂದೆ ತಾಯಿ ಎಷ್ಟೋ ಮಕ್ಕಳು ಹಡ್ದಿದ್ದಾರೆ, 8-10 ಮಕ್ಕಳು ಹಡ್ದಿದ್ದಾರೆ. ನಾವೇನು ಒಂದು ಸೂಜಿ ಮಾಡಿಸ್ಕೊಳ್ಳಿಲ್ಲ, ಒಂದು ಗುಳಿಗೆ ತೊಗೊಂಡಿಲ್ಲ ನಮ್ಮ ತಾಯಿಯರು. ಈಗ ನೋಡ್ಬರ್ರಿ ಇನ್ನೂ ಗಟ್ಟಿ ಅದಾರ, ಹೊಲ್ದಾಗೆಲ್ಲ ಕೆಲಸ ಮಾಡ್ತಾರೆ, ಮನೆಗೆಲ್ಲ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಾವನೆ ಇರ್ತೈತಿ. ಈಗ ಒಳ್ಳೆ ಒಂದು ತಂದುಬಿಟ್ಟಿದ್ದೀರಿ ನೀವು. ಅದು ಏನಂತಂದರೆ ನೀವು ಎಷ್ಟು ಸಾಲಿ ಕಲ್ಕೊಂತ ಹೋಗಿರಿ ಅಷ್ಟು ಬುದ್ಧಿ ಹೆಚ್ಚಾದಾಗಲ್ಲ ಇಂಥವೆಲ್ಲ ಬರ್ತಾವವು ಅಂತೇಳಿ ಮಾತಾಡಿದ್ದಾರೆ ಸರ್. ಆಮೇಲೆ ಮತ್ತು ಅದ್ರ ಬಗ್ಗೆ ಹೇಳಿದಾಗ ಸುರಕ್ಷಿತ ಅಂದ್ರೆ ಈಗ ಹಾಗೆ ಆಗ್ತಿರ್ತೈತಿ. ನಾವು ಎಷ್ಟು ಕಾಪಾಡ್ಬೇಕಂತಂದಾಗ ಸತ್ತೋಗಿರ್ತಾರೆ ಅವರು. ಅವಾಗ ಏನು ಮಾಡೋಕ್ಕಾಗತ್ತೆ, ಎಲ್ಲ ಮಿಕ್ಕಿದ ಮೇಲೆ ಅಂತೇಳಿ. ಇಲ್ಲ ಮುಂಚೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತಂದಾಗ ಹಿಂಗೆ ಆಗತ್ತಾ ಅನ್ನೋದೇ ನಮ್ಗೇನು ಗೊತ್ತಿರುತ್ತೆ, ಕನಸು ಕಂಡಿರ್ತೀವಿ ಅನ್ನೋ ಆಗೋ ಟೈಮ್ಗೆ ಹಾಕಿರುತ್ತೆ. ಈಗ ನಾವು ಇಲ್ಲಿ ಅದೀವಿ ಅಂತಂದರೆ ನಾಳೆ ಇಲ್ಲಿ ಇರ್ತೀವಿ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಅದ್ರ ಬಗ್ಗೆ ನಾವು ಯಾಕೆ ಇದನ್ನು ಮಾಡಬೇಕು? Reality hit us fairly quickly in that context, that even working with an organization like Mahila Samakhya, a women's empowerment program working on the ground that had sanghas, particularly among the poorest, among Dalit women for many years, we found that getting the idea of health and women's health onto not only their agenda, but onto the agenda of the village communities. And we're talking not just about the panchayats or who runs the panchayats, but really in the community more generally, turned out to be quite a task. ನಿಮ್ಮದು ಗ್ರಾಮ ಪಂಚಾಯತಿ ಒಳಗೆ ಒಬ್ಬ ಹೆಣ್ಮಗಳು ಇದೇ ತಾಯ್ತನಕ್ಕೆ ಸಂಬಂಧಪಟ್ಟಂಗೆ ಮರಣ ಹೊಂದ್ಬಿಟ್ಲು. ಬೇಸರ ಯಾಕಾಗಿತ್ತು ಅಂತಂದರೆ
ಅವಳು ಆ್ಯಕ್ಚುಲಿ ಸಾಯಲೇಬಾರ್ದಾಗಿತ್ತು ರೀ, ಸಾಯುವಂಥ ಸಮಸ್ಯೆನೇ ಆಗಬಾರ್ದಾಗಿತ್ತು. ಆದರೂ ತಾಯ್ತನಕ್ಕೆ ಹೋಗ್ಬಿಟ್ಟು, ಅಂದರೆ ತಾಯ್ತನನ ಯಾವುದನ್ನು ಅನುಭವಿಸ್ಬೇಕಾಗಿತ್ತು ಅದೇ ಕಾರಣದಿಂದನೇ ಸತ್ತು ಹೋಗ್ಬಿಟ್ಲು. ಭಾಳ ಮನಸ್ಸಿಗೆ ಬೇಜಾರಾಗಿತ್ತು ಅವಾಗ. ಈ ವರ್ಷ ಅದರಂಗೆ ಇನ್ನೊಂದು ಹಳ್ಳಿ ಒಳಗೆ ಮತ್ತೆ ಆಯಿತು. ಅದನ್ನು ತಡಿಬೇಕು ಅಂದರೆ ಏನು ಮಾಡ್ಬೋದು? 400 ಜನ ನಮ್ಮ ಹಿಂದ್ಗಡೆ ಇದ್ದಾರೆ, ಹೌದಲ್ರಿ ಸರ್ ಅಧ್ಯಕ್ಷರೇ? 400 ಜನ ನಮ್ಮ ಹಿಂದ್ಗಡೆ ಇದ್ದಾರೆ. ಅವ್ರಿಗೆ ಆರೋಗ್ಯದ ಬಗ್ಗೆ ನಾವೇನು ಸೇವೆ ಕೊಡಲಿಕ್ಕೆ ಸಾಧ್ಯತೆ ನಮ್ಮ ಕಡೆಯಿಂದ ಐತಿ, ನಮ್ಮ ಗ್ರಾಮ ಪಂಚಾಯತಿಯಿಂದ ಐತಿ. ಅದನ್ನು ಕೆಲವೊಂದು ಮಕ್ಕಳಿಗೆ ಸೀರಿಯಸ್ ಆದಾಗ ಅವೆಲ್ಲ ನಾವು ಸ್ವತಃ ನಿಂತು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ತೋರಿಸ್ಕೊಂಡು ಒಳ್ಳೆ ವಾಪಸ್ಸು ಕೂಡ ಬಂದೀವಿ. ಅಂಥ ಒಂದು ಸೇವೆ ಈಗಾಗಲೇ ನಮ್ಮೆಲ್ಲ ಸದಸ್ಯರು ಕೂಡ ಮಾಡ್ತಾ ಇದ್ದಾರೆ. ಅಂತ ತಾವು ಕೂಡ ಇದನ್ನು ನಾವು ಆ ಒಂದು ಇದನ್ನು ನಿಲ್ಲಿಸಿಲ್ಲ. ಭಾಳ ಜನ ಇದು ಆಗ್ತಾರ, ತೀರ್ಕೊತಾ ಇದ್ದಾರೆ ಹೆಣ್ಮಕ್ಳೇನಾದರೂ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈ ವರ್ಷ ಒಂದು 20 ಕೇಸ್ ಆಗಿರ್ಬೇಕ್ರಿ ನಮ್ಮೂರು. ಹೆರಿಗೆ ಬಂತು ಅಥವಾ ಹೆಣ್ಮಕ್ಳಿಗೆ ತೊಂದರೆ ಆದು ಬಂತು, KMCಗೆ ಹೋಗ್ತಾರೆ, ಇಲ್ಲ ಬಳ್ಳಾರಿಗೆ ಹೋಗ್ತಾರೆ. ಗೌರ್ಮೆಂಟ್ ಸೌಕರ್ಯ ಕೆಲವೊಂದು ಸಿಗ್ಬೋದು, ಸಣ್ಣ ಪುಟ್ಟ. ದೊಡ್ಡ ವಿಷಯ ಮಾತ್ರ ನಮ್ಮ ಕೊಪ್ಪಳದಾಗ ಏನೂ ಆಗಿಲ್ಲ ಇಲ್ಲಿವರೆಗೆ. ಇದೇ ವರ್ಷ ಒಂದು 10-12 ಜನ ಬಳ್ಳಾರಿಗೆ ಹೋಗ್ಯಾರ. ಸಾಯಿಲಲ್ಲಿ ಯಾರು ಅಲ್ಲಿಗೆ ಹೋದಲ್ಲಿ ಉಳಿದ್ರು, ಹೊಸಪೇಟೆಗೆ ಹೋದ್ರೆ ಉಳಿತಾರೆ, ಗ್ಯಾರಂಟಿ ಐತೆ ನಮ್ಗೆ. ಹುಬ್ಳಿಗೆ ಹೋದ್ರೆ ಉಳಿತಾರ, ಕೊಪ್ಪಳದಾಗಿದ್ದರೆ ಸಾಯ್ತಾರೆ. ವೈದ್ಯಾಧಿಕಾರಿಗಳ ಕೊರತೆ ಇಲ್ಲಿ ಐತ್ರಿ. ಯಾಕಂದ್ರೆ ಒಂದು ಡಿಸ್ಟಿಕ್ ಆಸ್ಪತ್ರೆ ಅಂದರೆ ಕನಿಷ್ಠ ಒಂದು 50 ಜನ ವೈದ್ಯಾಧಿಕಾರಿಗಳು ಬೇಕಾಗತ್ತೆ ರೀ. ಒಂದು ಡಿಸ್ಟಿಕ್ ಹಾಸ್ಪಿಟ್ಲ್ ಅಂದ್ರೆ ಅಷ್ಟು ಬೇಕು ರೀ. ಈ ಸಂಬಂಧಪಟ್ಟಂಥ ಒಂದು ಇವತ್ತು ಹೃದಯಘಾತದಿಂದ ಅದಕ್ಕೂ ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳು ಬೇಕು ರೀ. ಅಂತ ಎಲ್ಲ ಒಂದು ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗೂ ತಜ್ಞರುಗಳು ಅವಶ್ಯ ರೀ ಇಲ್ಲಿ ನಮ್ಮ ಕೊಪ್ಪಳ ಡಿಸ್ಟಿಕ್. ಆದರೆ ಈಗ ಅಧಿಕಾರಿಗಳ ಇಲ್ಲೇ ಇದ್ರಾಗ ಇದ್ರು ಅಂದ್ರೂ ಕೂಡ ಅದ್ರ ಬಗ್ಗೆ ಹೆಚ್ಚಿನ ಒಂದು ಜವಾಬ್ದಾರಿ ತೊಗೊಂಡಿಲ್ಲ. ಈಗ ಪಂಚಾಯತಿ ವತಿಯಿಂದ ನಾವು ಏನು ಮಾಡೋಕ್ಕೂ ಸಾಧ್ಯ ಐತಿ, ಆದರೆ ಈ ಮಟ್ಟಕ್ಕೆ ಅಸಾಧ್ಯನ ಅಂತ ನಾನು ಹೇಳ್ಬೋದು. ನಾವಿಲ್ಲಿ ಗ್ರಾಮ ಪಂಚಾಯತಿಯಿಂದನೇ ಇಲ್ಲಿಂದನೇ ಸಮಸ್ಯೆಗಳ ಒತ್ತಡಗಳು ಇಲ್ಲಿಂದನೇ ಶುರು ಆಯಿತು ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಬೇರೆ ಪಂಚಾಯತಿಗಳು ಸೇರ್ಬೋದು, ಅಥವಾ ಬೇರೆ ತಾಲೂಕು ಪಂಚಾಯತಿಯವರು ಸೇರ್ಬೋದು, ಜಿಲ್ಲಾ ಪಂಚಾಯತಿಯವರು ಸೇರ್ಬೋದು. ಎಲ್ಲರಿಗೂ ಇದ್ರ ಬಗ್ಗೆ ಕಳಕಳಿ ಇಲ್ಲ ಅಂತ ಅಂದ್ಕೊಳ್ಬೋದು. ಆದರೆ ಕೆಲವ್ರಿಗಾದ್ರೂ ಇದ್ರ ಬಗ್ಗೆ ಕಳಕಳಿ ಇದ್ದೇ ಇರ್ತೈತಿ. ಅವರು ಒಳ್ಳೆ ಕೆಲಸ ಮಾಡ್ತಿದಾರ, ನಾವು ನಮ್ಮ ಪಂಚಾಯತಿಯಿಂದ ಮಾಡೋಣ, ಅಥವಾ ತಾಲೂಕು ಪಂಚಾಯತಿಯಿಂದ ನಾವು ಮಾಡೋಣ ಒಳ್ಳೆ ಕೆಲಸನ ಅಂತ ಎಲ್ಲರೂ ಮುಂದೆ ಬರ್ಬೋದು. ಆದರೆ ಅಸಾಧ್ಯ ಅಂತ ಅಂದ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾವು ಮುಂದೆ ಹೆಜ್ಜೆ ಇಡಕ್ಕಂತೂ ಪ್ರಯತ್ನ ಮಾಡಲೇಬೇಕಲ್ರಿ. ಸರಿ, ಅಲ್ಲಿ ಒಪ್ಪಿಗೆ ಮುಟ್ರು, ಯಾರು ಜಿಲ್ಲಾದವ್ರು ಒಪ್ಪಿಗೆ ಮುಟ್ರು. ಅದನ್ನು ನಾವು ಕೊಟ್ಟು ನಮ್ಮದೆಲ್ಲ ಕಾರ್ಯಕ್ರಮ ಮುಗಿತಿ ಬರ್ರಿ ಅಂತ ವಾಪಸ್ ನಾವು ಬಂದ್ವಿ. ನಾವು ಕೊಟ್ಟಂಥ ಪತ್ರ ಎಲ್ಲಿರ್ತಾವ ಅಂತ ತಿಳ್ಕೊಂತೀರಿ ನೀವು? ಕಷ್ಟ ಪುಟ್ಟಿಯಲ್ಲಿ ಇರ್ತಾವೆ. ನೀವು ಪ್ರಯತ್ನ ಮಾಡಿದ್ರೆ ಏನು ಬೇಕಾದ್ರೂ ಶಾಸಕ ನೀವೇ ಸೂತ್ರಧಾರಿಗಳು. ಅದಕ್ಕೆ ಈಗೇನು ಈ ಕಾರ್ಯಕ್ರಮಕ್ಕೆ ಅಡ್ಡಾಡ್ತಿರಲ್ಲ, ಹಳ್ಳಿಯಲ್ಲಿ ಆಗಲಿ ಇದು ಯಾವುದಾರು ನೋಡ್ತಾರಲ್ರಿ ಸರ್, ನಿಮ್ಗೆ ಸಾಧ್ಯ ಅದು. ಪ್ರಯತ್ನ ಮಾಡಿದರೆ ನೀವು ಅಡ್ಡಾಡ್ರಿಗೆ ನಿಮ್ಗೆ ಸಾಧ್ಯ ಅದು. ಒಂದು ಅಧಿಕಾರಿಗಳು ಕೆಲಸ ಮಾಡೋದು, ಇನ್ನೊಂದು ನಮ್ಮದು ಸಮುದಾಯದೊಳಗೆ ಹೋದರೂ ಸಹಿತ ಇದೇನಿದೆ ಹೆಣ್ಮಕ್ಳದ್ದು ಸಮಸ್ಯೆ ಇದು ಅಂತ ಹೇಳ್ಬಿಟ್ಟು ಸೈಡಿಗೆ ಸರಿಸ್ಬಿಡ್ತೀವಿ. ಇವಾಗ ಜನರಿಗೆ ಅಂದ್ರೆ ಮನೆಯವ್ರಿಗೆ ಬುದ್ಧಿವಾದ ಹೇಳೋರು ಯಾರು? ಅಕ್ಕಪಕ್ಕದವ್ರು ಇದ್ದಾರೆ, ಅಕ್ಕಪಕ್ಕದವ್ರು ಅದು ಪ್ರಯತ್ನ 100% ಕೂಡ ನಾವು ಈಗಾಗಲೇ ಮಾಡ್ತಾ ಇದ್ರಿ ಎಲ್ಲರೂ. ಅದ್ರ ಬಗ್ಗೆ 1% ಕೂಡ ನಾವು ಕಡಿಮೆ ಇಟ್ಕೊಂಡು ಹಿಂಗೆ ಆಗ್ಬೇಕಂತ ಯಾರ ಮನಸ್ಸಿನಲ್ಲಿ ಇಲ್ಲ. ಈ 9 ಆರೋಗ್ಯ ಕೇಂದ್ರದೊಳಗಡೆ ಕೆಲಸ ಮಾಡುವಾಗ ಇವರು ಆರೋಗ್ಯ ಇಲಾಖೆಯವ್ರ ಮೇಲೆ ಸಮುದಾಯದವ್ರದ್ದು ಒಂದು ಒಳ್ಳೆಯ ಇದು ಇರಲಿಲ್ಲ, ಭಾವನೆ ಇರಲಿಲ್ಲ. ಅವ್ರು ಕೆಂಪು ಗುಳಿಗೆ ಕೊಟ್ರಂದ್ರೆ ಅದನ್ನ ತೊಗೊಳ್ಳದೇ ಇರೋವಂಥದ್ದು, ಇಂಜೆಕ್ಷನ್ನೂ ಸರಿಯಾಗಿ ತೊಗೊಳ್ತಿರ್ಲಿಲ್ಲ. ನಾವು ಮೊದಲು ಸ್ಟಾರ್ಟಿಂಗ್ ಹೋದಾಗ ಕಾರ್ಡ್ ಸಮೇತನೂ ಕೊಡ್ತಾ ಇರಲಿಲ್ಲ. ಕೆಲವು ದವಾಖಾನೆ ಒಳಗಡೆ ಕಾರ್ಡು ಕೊಡ್ತಾ ಇರಲಿಲ್ಲ. ಆಮೇಲೆ ಮತ್ತೆ ಸರಿಯಾಗಿ ಏನೇನು ಬರೋ ಅಂಥದ್ದು ಯಾವುದೂ ಆಗ್ತಿರ್ಲಿಲ್ಲ. ಆಮೇಲೆ ಇವರು ಯಾರೂ ಕೇಳ್ತಿರ್ಲಿಲ್ಲ. ಆದರೆ ಈಗಿನ ಬದಲಾವಣೆ ನಾವು ನೋಡಿದ್ವಿ ಅಂದರೆ ಈಗ ಪ್ರತಿಯೊಬ್ಬರು ಕಾರ್ಡು ಕೊಡ್ತಾರೆ, ಮತ್ತು ಕಾರ್ಡ್ ಕೇಳಿನೇ ಇಸ್ಕೊಳ್ಳೋ ಅಂಥ ಒಂದು ವ್ಯವಸ್ಥೆ ಈಗ ಐತಿ. ಒಂದು PSC ಹೇಳ್ಬೇಕಂದ್ರೆ ನನಗೆ ಸಪೋರ್ಟ್ ಐತ್ರಿ. ಒಂದು ಇಲ್ಲಿ ಕಿನ್ನಾಳ್ PSC ಹೇಳಿದ್ರೆ ಅಲ್ಲಿ ಏನೇನು ನಮಗೆ ಸಪೋರ್ಟ್ ಇಲ್ಲ. ನಾವು ಕೊಡೋ ಅಂದಾಗ ಆಕೆ ಕೊಡಲ್ಲ ಅನ್ನೋದ್ರಿ. ಮತ್ತು ನಾವು TP ಹಾಕೊಂಡು ಹೋಗ್ಬೇಕಂತಂದಾಗೂ ಕೂಡ ನಾವು ಬರೋದಿಲ್ಲ ಅಂತ ಈ ಥರ ಒಂದು ವಿವಾದ ಮಾಡ್ತಿದ್ರಿ. ಸರಿ, ಈಗ ಒಂದು ಮಗುಗೆ BCG ಹಾಕಿಲ್ಲ ಅಂತ ಹೇಳಿದ್ರೆ ಈಗ 5 ಮಕ್ಕಳಿಗೆ ಆಗಿರ್ಬೇಕ್ರಿ. ಒಂದು ಬಾಟ್ಲಿ ಹೊಡೆದಿಂದ 5 ಮಕ್ಕಳಾರ ಮಿನಿಮಮ್ ಆದ್ರೆ 5 ಮಕ್ಕಳಿಗೆ ಆಗಿರ್ಬೇಕು. 4 ಮಕ್ಕಳು ಆಯ್ತಂದ್ರೆ ಒಂದು ಮಗುಗೆ ಹಾಕೊಂಡ್ಬಿಟ್ರೆ ಮುಂದಿನ ಸರಿ ಹಾಕೋಣ ಅನ್ನೋ ಒಂದು ಭಾವನೆ ಹೇಳ್ತಿದ್ರಿ ಅವರು. ನಾವು ಅದನ್ನು ಮಾಡಬೇಡ ಅಂತ ಹೇಳಿದಾಗ ನಮಗೆ ಅವ್ರಿಗೆ ವಾದ ಆಗ್ತಿತ್ರಿ. ಹಿಂಗಾದಾಗ ನಮ್ಮ ಒಟ್ಟ ನೀವು ಯಾವಾಗ ಮುಚ್ಚುತ್ತೆ ಏನು GH ಇದು ಈ GH ಬಂದಿಂದ ನಮಗೆಲ್ಲ ಇದೆಲ್ಲ ತೊಂದರೆ ಆಗಿರೋದು, ಅದಕ್ಕೆ ನಿಮ್ದೊಂದು ಕಾಟ ಆಗಿಬಿಟ್ಟೈತೆ ನಮಗೆ ಅಂತೇಳಿ ಈ ಥರ ಬೈತಿದ್ರಿ ಅವರು.
ಅಷ್ಟಾಗ ನಾವು ಹೇಳ್ತೀವಿ ಅಲ್ರಿ ನಾವು ನೀವು ಸೇರಿ ಮಾಡೋದು ಒಂದೇ, ನಿಮ್ದಾದ್ರೂ ಉದ್ದೇಶ ಒಂದೇ ನಮ್ದಾದ್ರೂ ಒಂದೇ, ಅದನ್ಯಾಕೆ ನೀವು ಈ ಥರ ಮಾಡ್ತೀರಿ, ಈ ಥರ ಅನ್ಬಾರ್ದು, ಸರಿ ಇರಲ್ಲ ಅಂತೇಳಿ ಕೇಳಿದಾಗ್ರಿ ಇಲ್ಲವ ನಮಗಂತೂ ನಿಮ್ಮ ಕಾಲ ಸಾಕಾಗೋಗ್ಬಿಟ್ಟೈತಿ, ಸರಿ ನೀವು ಹೆಂಗೆ ಅಂತೀರಿ ಹಂಗೆ ಮಾಡ್ಕೊಂಡವ್ರಿ, ನೀವು ಮಾಡ್ಕೊಂಡವ್ರಿ, ನಾವು ಮಾಡ್ಕೊಂಡು ಹೋಕ್ಕೀವಿ ಅಂತ ಹೇಳ್ತಿದ್ರಿ. ಮತ್ತು ಗರ್ಭಿಣಿಯರೆಲ್ಲ ಸೇರಿಸಿ ಅದ್ರ ಬಗ್ಗೆ ಆರೋಗ್ಯದ ಬಗ್ಗೆ ಹೇಳ್ರಿ ಅಂತ ಹೇಳಿದ್ರೆ ಅವ್ರು ಎಷ್ಟು ಹೇಳಿದ್ರೆ ಅಷ್ಟೇ ರೀ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅದನ್ನ ಅಂತೇಳಿ ಮಾತಾಡ್ತಿದ್ರಿ. ಕೆಮ್ಮೇನ್ರ ಐತಾ? ಕೆಮ್ಮು ಭಾಳ ಇಲ್ರಿ, ಯಾವಾಗ ಇಲ್ಲ. ಎಷ್ಟನೇಟ್ ಇದು? ಇದು 6ನೇದು ನೋಡ್ರಿ, 9 ಅದನ್ರಿ. 6ನೇದ? ಹ್ಞೂ ರೀ, 9 ಅದನ್ರಿ, 9 ತೋರಿಸ್ತದ ನೋಡ್ರಿ, ಸಾಲಿ ಹೋಗ್ಕಂಡ್ರಿ. ಅಲ್ಲಿ ಮಲ್ಕೋ, ಚೆಕ್ ಮಾಡಿ. ಅಮ್ಮನ ಓದ್ತೀವ್ರಿ, ಅಮ್ಮ ಎಲ್ಲಿ ತೋರಿಸ್ಕೊಬೇಡ ಅಂತ ಹೇಳಿದ್ರಿ, ನಾವು ಹುಲಿಗಮ್ಮ ರೀ ತೋರಿಸ್ಬೇಡ ಅಂತ ಹೇಳಿದ್ವಿ. ಹುಲಿಗಮ್ಮ ಬಿಡು ಬಿಡು. ಮತ್ತೆ ಇವತ್ತರ ಯಾಕೆ ಬಂದ್ವಿ? ಆಗ ಬಂದ್ರಿ ಇವತ್ತು ಅಂದ್ರೆ ಈ ಬಾಲವಾಡಿ ಟೀಚರ್ ಹೇಳಿದ್ರಿ, ಅಲ್ಲಿ ನೋವು ಐತೆ ನೋಡ್ರಿ. ಹುಲಿಗಮ್ಮ ದೇವ್ರ ಕಟ್ಸ್ಕೊಂಡಿವ್ರಿ. ಎದ್ರ ಸಲುವಾಗಿ? ಈ ಮಕ್ಕಳ ಸಲಾಗಿರಿ, ಆಕಿ ಗನ ಕಾಡ್ತಾಳ್ರಿ ನಮ್ಗೆ. ಈಗ ಒಂದು ಚೊಚ್ಚಲ ಚಲೋ ಐತೆ ಹೌದಲ್ಲ? ಹ್ಞೂ ಒಂದೇ ಮಗ ಚಲೋ ಐತೆ ಹೌದಲ್ಲ? ಬೇಸಿದನ್ರಿ. ಈಗ ಎರಡನೇದ್ದು ಎಷ್ಟು ಖಾಲಿ ಆಗ್ಯಾವು? 4 ಖಾಲಿ ಆಗ್ಯಾವ್ರಿ. ಎಷ್ಟರ ಖಾಲಿ ಆಗ್ಯಾವು? 8ರಾಗ 7ರಾಗ 6ರಾಗ 5ರಾಗ ಖಾಲಿ ಆಗ್ಯಾವ್ರಿ. ಯಾವಾಗ ಬಂದು ತೋರಿಸಿದಿ? ಈಗ ಅಲ್ಲೇ 1 ವರ್ಷ ಆತ್ ಬಿಡ್ರಿ, ವರ್ಷ ಮುಂದೆ ತೋರ್ಸಿದ್ರಿ, ಅವಾಗಲಿದ್ದ ಮತ್ತೆ ನಿಂತಿಲ್ರಿ, ನಾನು ಒಳ್ಳೆ ಬಂದೇ ಇಲ್ಲ ಮತ್ತೆ ದವಾಖಾನಿಗೆ. ನಿಂತಿದ್ದನು ಗೊತ್ತಿಲ್ಲ ನಿಂಗೆ? ಈಗ ನಿಂತಿದ್ದನು ಗೊತ್ತಿಲ್ಲ. ಈಗ ನಿಂತೈತೆ ಮುಟ್ಟ 5 ತಿಂಗಳೈತೆ ನೋಡಿ. ನಿಂತಿದ್ದನು ಗೊತ್ತಿಲ್ಲ ನೋಡ್ರಿ, ಮತ್ತೆ ಇದ್ದದ್ದು ಹೇಳ್ಬೇಕು. ಈಗ ಹಂಗ ಸುಮ್ಮನೆ ಚೆಕ್ ಮಾಡ್ಸ್ಕೊಳಕ್ ಬಂದೇನೆ? ಇಲ್ರಿ, ಅಲ್ಲಿ ಇವ್ರು ಭಾಳ ಟೀಚರ್ ಹೇಳಿದ್ರಿ, ನಿನ್ನೆ ವಾಟಿ ಕಾಣ್ತೈತೆ ಅಮ್ಮ ದವಾಖಾನಿ ಬಾ ನಾನು ಇರ್ತೀನಿ ಅಂತಂದು ಹೇಳಿದ್ರಿ, ಹೊಲಕ್ಕೆ ಹೋಗೋ ಮುಂದೆ ಅದಕ್ಕೆ ಬಂದ್ರಿ. ಹೆಸರೇನೇನು? ತಾಯಮ್ಮ ರೀ. ಖಾಲಿ ಅದ ಬಂದು ತೋರಿಸಿಲ್ಲ ಆಸ್ಪತ್ರೆ, ಮನ್ಯಾಗ ಇಲ್ಲ, ಆಸ್ಪತ್ರೆಗೆ ಬಂದು ತೋರಿಸುವ. ನಮ್ಗೆ ಈಗ ಆಗಿರಿ, ನೀವು ನಮ್ಗೆ ಒಟ್ಟ ಲಕ್ಷಕ್ಕ ತಗೊಂಡಂಗಿಲ್ಲ ಅವ್ರು ನಮ್ಮನ್ನ. ಅದ್ರ ಸಲುವಾಗಿ ನಾವು ಸಿಸ್ಟ್ರಿ ಯಾವಾಗ ಬೇ? ಈಗ 1 ವರ್ಷ 1.5 ವರ್ಷ ಆತ್ ಬಿಡ್ರಿ, ನಾ ಬಂದೇ ಇಲ್ಲ ಇಲ್ಲಿಗೆ, ಮತ್ತೆ ಇದ್ದಿದ್ದು ಹೇಳ್ಬೇಕು. 5 ತಿಂಗಳೈತಿ, ವಾರ 15 ದಿವಸಕ್ಕೊಮ್ಮೆ ಬಂದು ಚೆಕ್ ಮಾಡ್ಸ. We had some experience on forming neighborhood groups, which in Kannada we call Oni Gumpu. And we found that a very effective strategy. It was through these groups that we were able to get fairly reliable data on how many women are pregnant in the community, what kind of facilities are they accessing, have they been covered by the ANC and PNC camps, is it a risk pregnancy. So the neighborhood leaders were given the responsibility of giving us giving the project this kind of information. The process of making this happen and the process of getting people to start paying attention to this issue, and then of having regular monthly meetings between the Arogya Sakhis, the village level community workers and the PHC doctors and the nurse midwives actually is the direction that we started going in terms of trying to build up these relationships. ಮಹಿಳಾ ಸಾಮಖ್ಯ ಕರ್ನಾಟಕ GHE ಕೊಪ್ಪಳ ಸಮುದಾಯ ಗುರುತಿಸಿದ ಗಂಡಾಂತರ ಹೆರಿಗೆಯ ಗರ್ಭಿಣಿಯರು 38 ಜನ, ಸೇವೆ ಪಡೆದವರು 36 ಜನ, 95%. ಇಲ್ಲಿ ಅವರು ಸಂಜೀವಿನಿಯರು, ಆರೋಗ್ಯ ಸಖಿ ಸಮುದಾಯದವರು ಒಂದು ಫಾರ್ಮೆಟ್ ಓದ್ತಾರಲ್ಲಿ, ಎಷ್ಟು ಹೆರಿಗೆ ಆಯ್ತು, ಎಷ್ಟು ಗರ್ಭಿಣಿ ಅದಾಳ, ಎಷ್ಟು 1 ವರ್ಷದ ಒಳಗಡೆ ಇರೋರು ಎಷ್ಟು ಮಂದಿ ಸತ್ತರು ಅಥವಾ ಹುಟ್ಟಿದ್ರು ಅದೆಲ್ಲನೂ. ಆವಾಗ ಇವರು ಓದಿ ಕುಂತ ಮೇಲೆ ಡಾಕ್ಟ್ರ್ ಪ್ರಶ್ನೆ ಮಾಡೋದು, ನಿಮ್ಮ ಕಡೆ ನಿಮ್ಮ ಸಬ್ ಸೆಂಟ್ರಲ್ಲಿ ಎಷ್ಟು ಮಂದಿ 1 ವರ್ಷದ ಒಳಗಡೆ ಖಾಲಿ ಆಗಿದಾರ, ಎಷ್ಟು ಮಂದಿ ಗರ್ಭಿಣಿ ಅದಾರ, ಎಷ್ಟು ಮಂದಿ ಗಂಡಾಂತರ ಇರೋರು ಅದಾರ. ಅಂದ್ರೆ ಇವರು ಇದನ್ನ ನೋಡಿ ಅವ್ರ ರಿಪೋರ್ಟ್ನ ಕನ್ಫರ್ಮ್ ಮಾಡ್ಕೊಳ್ಳೋದು, ಅವರು ಎಲ್ಲಾದರೂ ತಪ್ಪಾಗಿ ಹೋಗುತ್ತೆ ಏನೋ ಅಂತ. ಕಳೆದ ತಿಂಗಳ ಆದ ಒಟ್ಟು ಹೆರಿಗೆಗಳು 45, ನಿರ್ಜೀವ ಜನನ 3, ಕಳೆದ ತಿಂಗಳಲ್ಲಿ ಆದ ಒಟ್ಟು ಸಜೀವ ಜನನಗಳು 43, ಒಟ್ಟು ಕಳೆದ ತಿಂಗಳ ಸಂಭವಿಸಿದ ಹೆರಿಗೆ ಸಂಬಂಧಿತ ಒಟ್ಟು ಸಾವುಗಳು 2, ಕಳೆದ ತಿಂಗಳು ಸಂಭವಿಸಿದ 1 ವರ್ಷದೊಳಗಿನ ಮಕ್ಕಳ ಒಟ್ಟು ಸಾವುಗಳು 3, ಕಳೆದ ತಿಂಗಳು ಸಂಭವಿಸಿದ ಒಟ್ಟು ಸಾವುಗಳು 16. 45 ಹೆರಿಗೆ ಆಗಿದೆ, 3 ನಿರ್ಜೀವ ಜನನ ಆಗಿದೆ ಸರ್, 2 ಮೆಟ್ರನಲ್ ಡೆತ್. ಯಾವ್ಯಾವ ಹಳ್ಳಿಯಲ್ಲಾಗಿದೆ ಅಂತ ಹೇಳ್ತೀರಮ್ಮ? ಉಚ್ಚಲ್ಕುಂಟ್ಯಾರಿ ನಾವು. ನನ್ನ ಹೆಸರು ಶಾಣಮ್ಮ ಅಂತ, ಅವ್ರ ಹೆಸರು ಶಾಂತಮ್ರಿ, ಗಂಡನ ಹೆಸರು ರಾಮಣ್ರಿ. ಅವು 3ನೇ ಗರ್ಭಿಣಿ ರೀ ಆಕಿ.
ಆಕಿಗೆ 2 ಗಂಟೆಗೆ ನೋವು ಕಾಣಿಸ್ಕೊಂಡವ್ರಿ. ಮತ್ತು ಅವಾಗ ಹೋಗಿ ನೀವು ಹೋಗಿ ಟ್ಯಾಕ್ಟ್ರಿ ಕೇಳ್ರಿ, ನಿಮಗೆ ಕೊಡ್ಲಿದ್ನಪ್ಪ ಅಂದ್ರೆ ನಾವು ಬರ್ತೀವಿ, ಅಷ್ಟ್ರು ಕೂಡಿ ಕೇಳಿ ಹಾಕ್ಯಂದು ಹೋಗಂತ್ರಿ ಅಂತಂದು ಅಂದಿರಿ. ಆಮೇಲೆ ಅವ್ರು ಹೋಗಿ ಕೇಳಿದ್ರಿ, ಅವ್ರು ಕೊಟ್ರಿ ಒಂದೇ ಮತ್ತಿಗೆ ಟ್ಯಾಕ್ಟ್ರಿ. ಮತ್ತು ಹಾಕ್ಯಂಬಂದ್ರಿ ಮುಂಜಾನೆ. ಇಲ್ಲಿ ಡಾಕ್ಟ್ರ್ ಇದ್ದಿಲ್ಲರಿ ಇಲ್ಲಿ. ಆಮೇಲೆ ಡಾಕ್ಟ್ರ್ ತಕ್ಕ ಅವ್ರು 2 ಚುಜ್ಜಿ ಮಾಡಿದ್ರಂತ್ರಿ, ಯಾರಿಗೆ ಆತಂತ್ರಿ. ಆಮೇಲೆ ಯಾರಿಗೇನು ಚಲೋ ಅದಾಳ್ರಿ ಆಕಿ. ಕೂಸು ಚಲೋ ಐತೇನಮ್ಮ ಅಂತ ಕೇಳಂತ್ರಿ. ಆಕೆ ಚಲೋ ಐತಿ, ನೀನು ಆರಾಮದಿಯಾ ಅಂತಂದು ಕೇಳಿದ್ರಂತ್ರಿ ಅವ್ರು ಸಂತಮ್ಮನ. ನಾ ಆರಾಮಿದ್ದೀನಿ ರೀ, ಕೂಸು ನೋಡ್ಕೇರಿ ಅಂತಂದಂತೆ. ಹಂಗಂದ್ಮೇಲೆ ಸ್ವಲ್ಪ ಹೊತ್ತು ನಂಗೆ ನೀರು ಅಡಿಕೆ ಆಗೈತಿ, ಸಂಕಟ ಆಗೈತಿ ಅಂತ ಅಂತೆ. ಸ್ವಲ್ಪ ನೀರು ಕುಡಿಸಿದ್ರಂತ್ರಿ. ಆಮೇಲೆ ಸಾವಾತಂತ್ರಿ. ನೀವು ಈಗ ಮಹಿಳಾ ಸಮುಖ್ಯದಲ್ಲಿಂದ ಬಂದಿದ್ದೀರಿ. ಸಮುಖ್ಯದಿಂದ ನಾನು ಬರೋಕ್ಕಿಂತ ಮುಂಚಿನ ಕಾರ್ಯಕ್ರಮ ಮಾಡ್ತಾನೆ ಇದ್ದೀರಿ. ಆದರೆ ನಿಮ್ಮ ಸಹಕಾರ ಭಾಳ ಕಡಿಮೆ. ಇಲ್ಲ ಬರೀ ಹಿಂಗೆ ಮೀಟಿಂಗ್ ಮಾಡಿದ್ವಿ, ರಿಪೋರ್ಟ್ ತೊಗೊಂಡ್ವಿ, ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ತೊಗೊಂಡ್ವಿ, ಕಳಿಸಿದ್ವಿ, ಮೇಲೆ ಅವ್ರು ತೃಪ್ತಿಪಡಿಸಿದ್ವಿ. ಹಿರಿಯರ್ದು ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಮೇನ್ ಇರೋದೇನೆಂದ್ರೆ ಆರೋಗ್ಯ ಶಿಕ್ಷಣ. ಗಂಡ ಹೆರಿಗೆ ಆಗುವಾಗ ಸಾಯ್ಲಿಕ್ಕೆ ಕಾರಣವೇನು? ಅದನ್ನು ನೀವು ಹೆಚ್ಚಿನ ಶಿಕ್ಷಣ ಅದು ಕೊಡ್ಬೇಕು ನಮ್ಮ ಮಹಿಳೆಯರಿಗೆ. ಅವರು ಆರೋಗ್ಯ ಇಲಾಖೆಗೆ ಬಂದ್ರು, ಇಲ್ಲಿ ಯಾರು ಇಲ್ಲದಕ್ಕೆ ಬೇರೆ ಪ್ರೈವೇಟ್ ಸರ್ವಿಸಿಗೆ ಅವ್ರು ಹೋಗ್ಬೇಕಾಗ್ತದೆ. ಅದು ಇನ್ನೊಂದು ಹೇಳ್ತೀನಿ ಕೇಳ್ರಿ. ಫಸ್ಟ್ ಒಳಗಡೆ ಬಂದು ಕೇಳು ಪ್ರವೃತ್ತಿ ನೀವು ಬೆಳೆಸ್ಕೋಬೇಕು. ಇಲ್ಲಿ ನಾವು ಪಕ್ಕದಲ್ಲಿ ನಾನು ಹೊರಗಡೆ ಅಂತ ಹೊರಗಡೆ ಹೋದ್ರೆ ಹೊರಗಡೆ ವಿಚಾರಿಸಿದ್ರೆ ಯಾರು ಹೇಳಲ್ಲ. ಅವ್ರು ಕರ್ಕೊಂಡು ಮೊದಲು ಇಲ್ಲಿಗೆನೆ ಬಂದಿದ್ದಾರೆ. ಬಂದಾಗ ಇಲ್ಲಿ ಯಾರು ಸ್ಟಾಫ್ ಇಲ್ಲದ ಕಾರಣಕ್ಕೋಸ್ಕರ ಅವರು ಇಲ್ಲ ಮೇಡಮ್. ಒಬ್ರು ನಮ್ಮ ಪಿಯೋನ್ ಒಬ್ರು ಅದೇ ತನ ನೈಟ್ ಡ್ಯೂಟಿ ಹಾಕಿದ್ರಲ್ಲ, ಅವರು ಕಸ ಇದು ಕ್ಲೀನ್ ಮಾಡಕತ್ತಿದ್ರು. ಅವ್ರನ್ನ ಬಂದು ಕೇಳಿದೆ ನಾನು. ಡೈಲಿ 6-6:30 ನಾನು ಬರ್ತೀನಿ. ಬಂದು ಕೇಳಿದೆ, ಇಲ್ಲಿ ಯಾವ್ದಾದ್ರು ಪೇಷಂಟ್ ಬೈತು ಸರ್, ಯಾವ್ದೋ ಡೆಲಿವರಿ ಯಾವ್ದು ಬಂದಿಲ್ಲ, ಯಾರು ಪೇಷಂಟ್ ನಮ್ಮನ್ನು ಏನು ಕೇಳಿಲ್ಲ ಅಂತ ಹೇಳಿದ್ರು. ಮೇನ್ ಎಮರ್ಜೆನ್ಸಿ ಹೋಗ್ತೀನಿ, ಡೆಲಿವರಿ ಎಮರ್ಜೆನ್ಸಿ. ಈ ನಮ್ಮ ಪಲ್ಸ್ಪೋರ ಕಾರ್ಯಕ್ರಮ ನೋಡೋದೇ ಇದು ಎಮರ್ಜೆನ್ಸಿ ಅಟೆಂಡ್ ಮಾಡ್ತೀವಿ. 5-5:30 ಎಲ್ಲ ಅದನ್ನ ಗೊತ್ತಿದೆ ನಿಮಗೆ. ಹೋಗಿ ಸ್ವಲ್ಪ ಮುಖ ತೊಳ್ಕೊಂಡ್ ಬರೋಕ್ಕೂ ಬೇಡವಾ? ಫಸ್ಟ್ ಒಳಗಡೆ ಇಲ್ಲೇ ನೀವು ಈ ಸರ್ಕಾರಿ ಆಸ್ಪತ್ರೆ ಅಡಿಯಲ್ಲಿ ಬರೋರಿಗೆ ಎಲ್ಲರಿಗೂ ಗೊತ್ತು. ದವಾಖಾನೆಯಲ್ಲಿ ಯಾರಿದ್ದಾರೆ, ಕ್ವಾರ್ಟರ್ಸ್ ಅಲ್ಲಿ ಯಾರಿದ್ದಾರೆ, ಎಲ್ಲ ಪ್ರತಿಯೊಂದು ಮಾಹಿತಿ ಗೊತ್ತು. ಅಂದ್ರೆ ಇಲ್ಲಿ ಜಾಸ್ತಿ ಹೊತ್ತು ನಿಲ್ದೇ ಇರೋಂತ ಪರಿಸ್ಥಿತಿ ಆ ಹೆಣ್ಮಕ್ಳಿಗೈತಿ. ತಕ್ಷಣ ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೋಗಿದ್ದಾರೆ ಸರ್. 2 ಗಂಟೆಯಿಂದ ಬೆಳಗಿನವರೆಗೆ ತಡ್ಕೊಳಕ್ ಬಂದು ಮನೇಲಿ ಇರ್ಲಿಕ್ಕೆ ಬೆಳಿಗ್ಗೆ 2 ಸೆಕೆಂಡ್ ಅಲ್ಲಿ ನಿಮ್ಗೆ ಇರಕ್ ಆಗಲ್ಲ ಅಂತಂದ್ರೆ ಹೆಂಗೆ ಕೇಳಿಕೆ? ಅದೇನು ಡಾಕ್ಟರ್ ತಪ್ಪ ಇದು? ಸ್ಟಾಫ್ ತಪ್ಪ ಇದು? ನೀವ್ ಹೆಂಗೆ 2 ಗಂಟೆ ತನಗಿದ್ರಿ ರಾತ್ರಿ? ನೀವು ಆ 2 ಗಂಟೆಗೆ ಬಂದು ನಮಗೆ ಕೇಳಿದ್ರೆ ಅವ್ರು ಹೇಳ್ತಿದ್ದೆ ನನ್ನ ಮುಂದೆ. ಸುಮ್ಮನೆ ಮಾತಾಡ್ಬಾರ್ದು, ಇಲಾಖೆ ಮೇಲೆ ತಪ್ಪು ಹಾಕ್ಬಾರ್ದು. ನಾವು ಇಲಾಖೆ ಈಗ ಈ ಸೇವೆಗೆ ಬಂದ್ವಿ ಅಂದ್ಮೇಲೆ ನಮ್ಮ ನಿತ್ಯ ಹೆಂಡತಿ ಮಕ್ಕಳು ಎಲ್ಲ ಸಂಸಾರನ ಬಿಟ್ಟು ನಿಮ್ಮ ಸೇವೆಗೆ ನಾವು ಮುಡುಪಾಗಿದ್ದೀವಿ. ಆ ನಿಟ್ಟಿನೊಳಗೆ ಮುಂದೆ ಬರ್ತಕ್ಕಂಥ ಭಾವಿ ತಾಯಂದ್ರಿಗೆ ಈ ಥರದ ತೊಂದರೆ ಬರ್ಲಾರ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಎಲ್ಲಾನು ಡಾಕ್ಟ್ರು ಸಮುದಾಯದ ಮೇಲೆ ಹಾಕಿದ್ದಾರೆ. ಅದನ್ನ ನಾವು ಸಮುದಾಯದವ್ರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಶಿಕ್ಷಣನ ಕೊಡೋದ್ರತ್ತ ನಮ್ಮ ಗಮನ ಇರಬೇಕು. ಸರಿ, ಮುಂದಿನ ಅಜೆಂಡಕ್ಕೆ ಹೋಗೋಣ ಸರ್. ಈ ಮೆಟ್ರನಲ್ ಡೆತ್ ಬೇಡ ಸರ್. ಆಸ್ಪತ್ರೆ ಹೆರಿಗೆಗಳ ಒಂದು ಸ್ಥಿತಿಗತಿ ಹೇಗಿದೆ ಅಂತ ಹೇಳಿ ಇವರು ಹೇಳ್ತಾರೆ ಸರ್. ಜಸ್ಟ್ 9 PHC ಮಧ್ಯದಲ್ಲಿ ಇದ್ರೊಂದೇನೋ ಗ್ರಾಫ್ ಹಾಕಿದ್ದಾರೆ ಸರ್ ಇವರು, ಅದನ್ನ ಶೇರ್ ಮಾಡ್ಕೊಳ್ತಾರೆ ಸರ್. ಜಾಸ್ತಿ ಕೆಲಸ ಮಾಡ್ತಿರೋದು ಹಿರೇವಂಕಲ್ಕುಂಟ. ಇಲ್ಲಿ ನಮ್ದು ಬರೀ 22% ಆಗಿದೆ. ಅದಕ್ಕೆ ಕಾರಣ ಬೇಕಮ್ಮ, ಆತ್ಮನಂಬಿಕೆ. ನಂಬಿಕೆ ಅಂತ ಹೇಳಿದ್ರಲ್ಲ, ಆ ನಂಬಿಕೆಯಿಂದನೇ ಅರ್ಧ ಇದಾಯ್ತು. ಆ ನಂಬಿಕೆ ಅನುಗುಣವಾಗಿ ನೀವು ನನಗೆ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ. ಫಸ್ಟ್ ಕಾರಣ ಇದು. ಇನ್ನು ಬಂದ ವೈದ್ಯರು ನಮ್ಮ ಸೇವೆಗೆ ಬಂದಿದ್ದಾರೆ ಅಂತ ತಿಳ್ಕೊಂಡು ನೀವು ಆ ನಂಬಿಕೆ ಇಟ್ಕೊಂಡು ಹೋಗಿದ್ರೆ ಇದು 100ಕ್ಕೆ 100 ನಿಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇನ್ಸ್ಟಿಟ್ಯೂಷನ್ ಡೆಲಿವರಿ ಮಾಡ್ತದೆ. ಮನೆಯಲ್ಲಿ ಹಾಡ್ತೀವಿ, ನಾವು ಮನೆಯಲ್ಲಿ ಹಾಡ್ತೀವಿ ಅಂತ ಅವ್ರು ಮನೆಯಾಗ ಇಟ್ಕೊಂಡು ಕೊಡ್ತಾರೆ. ಆಮೇಲೆ ನಾನು ಸೂಲಿಗಿತ್ತಿ ಕೂಡಿ ಏನು ಮಾಡಿದ್ದೆ, ಬ್ಯಾಡವಾ ದವಾಖಾನೆಗೆ ಹೋಗೋಣ ಅಂತ ಕಲಿಸ್ಕೊಟ್ಟಿವಿ. ದವಾಖಾನೆಯಲ್ಲಿ ಇವರು ಮೇಡಮರು ಒಂದು ಸೂಜಿ ಮಾಡಿ ತಡವನಿಗೆ ಆಗೋದಿಲ್ಲ ಇರ್ರಿ ಅಂತ ಹೇಳಿ ಅವ್ರ ಮನೆಗೆ ಹೋಗ್ಬಿಟ್ರು. ಹುಡುಗಿಗೆ ಜೋರಾದವ್ರಿಗೆ ಅಂತ ಕರೆಯಕ್ಕೆ ಹೋದ್ರು. ಈಗ ನಮ್ಮಲ್ಲಿ ಸಾಮಾನ್ಯ ಇಲ್ಲ, ನಾವು ಬರೋದಿಲ್ಲ. ಕಟ್ಟಿ ಮನೆಗೆ ಹೋದ್ರು ನಮಗೆ ಹೇಳವ್ರಿ, ಒಂದು ಕುಷ್ಟಿಗೆ ಹೋದ್ರು ನಮಗೆ ಹೇಳವ್ರಿ ಅಂತ ಹೇಳೋದ್ರು. ಕಟ್ಟಿ ಮನೆ ನೋಡಮ್ಮ ಈಗ ಸದ್ಯ ಡೆಲಿವರಿ ಆಗುತ್ತಾ, ಸ್ವಲ್ಪ ತಡೀರಿ ಅಂತ ಒಂದು ಗ್ಲುಕೋಸ್ ಹಚ್ಚಿ, ಗ್ಲುಕೋಜಿಗೆ ಒಂದು ಸೂಜಿ ಮಾಡಿ ಗ್ಲುಕೋಸ್ ಹಚ್ಚಿ ಮಲಗಿಸಿದ್ರಿ. ಮಲಗಿಸಿದಾಗ ಗುಳಿಗೆ ಐನರಾಜ್ ಬಂದು ಫುಲ್ಲು ರೇಡಾಗಿಬಿಟ್ಟಿದ್ದ.
ಆಗಿ ಬಂದು ಆತೇನು ಮಾಡಿಬಿಟ್ಟ ನಮ್ಗಳು ಜಗಳ ಮಾಡಕತ್ಬಿಟ್ಟ. ಯಪ್ಪ ನಿನ್ನ ಕೈ ಮುಗಿತು ಹೋಗಿ ಕಾಲು ಬೆಳಕ್ಕೆ ಹೋಗಿರಿ ಹೊಡೆದ್ಬಿಟ್ಟ. ಹೊಡ್ಸ್ಕೊಂಡೀವಿ ಮತ್ತೆ ಹುಡುಗಿ ಟೇಬಲ್ ಮೇಲೆ ಅದೀವಿ, ಟೇಬಲ್ ಮೇಲೆ ಹಾಕಿವ್ರಿ, ಹುಡುಗಿನ ಗ್ಲೂಕೋಸ್ ಹಚ್ಚಾರ್ರಿ ಹೊಡಿಸ್ಕೊಂಡಿವಿ. ಆಮೇಲೆ ಏನಂದ್ರು ನಾ ಮಾಡಿಸೋದಿಲ್ಲಮ್ಮ, ಈಗ ನನಗೆ ಮತ್ತೆ ಬದ್ಲಿ ಕಡೆ ಮಾಡಕ್ಕೆ ರೂಮೂ ಇಲ್ಲ, ನೀವು ಸರ್ಕಾರ ದವಾಖಾನೆಗೆ ಹೋಗಿಬಿಡ್ರಿ. ಮತ್ತು ನಮ್ಮೂರು ಗಾಡಿಗೆ ಫೋನ್ ಮಾಡಿ ನಮ್ಮೂರು ಗಾಡಿ ತೊಗೊಂಡು ಮುಂಜಾನೆ 6ಕ್ಕೆ ಕುಷ್ಟಗಿ ದವಾಖಾನೆಗೆ ಹೋದಿವ್ರಿ. ಆಗಿಂದಾಗ ಗ್ಲುಕೋಸ್ ಹಚ್ಚಿ ಅವ್ರು 100 ರೂಪಾಯಿ 2 ಚೂಜಿ ತರಿಸಿ ಮಾಡಿಸಿ ಅಡುಗೆ ಮಾಡಿಸ್ಕೊಂಡ್ರಿ. ಹುಡುಗನ ಬಾಯಿಗ ಕಕ್ಕಸ್ ಬಂದಿತ್ತು. ಕೂಸು ಅಡ್ಡ ಬರ್ತಿತ್ತಮ್ಮ, 2 ಜೀವನ ಕಳ್ಕೊಂತಿದ್ರಿ, ನೀವು ಹಿಂಗೆ ಮಾಡಬೇಡ್ರಿ, ನೀವು ಎಷ್ಟೊತ್ತಿದ್ರು ದವಾಖಾನೆಗೆ ಬರ್ರಿ ಅಂತರು. ಹೀಗ್ರಿ ಹೋಗಿದ್ವಿ, ಹಿಂಗೆ ಆತು ಅಂದು. ದಯವಿಟ್ಟು ನಾವು ಹಳ್ಳಿ ಜನ ಬಂದಾಗ ನೀವು ಒಂದಿಷ್ಟು ನೆದರ್ ಹಾಕ್ಕೊಂಡು ನೋಡ್ತಬೇಕು, ನೀವು ಇಲ್ಲೇ ಇರ್ಬೇಕ್ರಿ ನಾ ಬಂದು ಅವ್ರ ಡೈಲಾಸ್ ಬಿಟ್ಟು ಕರ್ಕೊಂಡು ಹೋದಿವ್ರಿ ನಾವು. ಅಂದ್ರೆ 2 ಜೀವನ ಉಳಿದ್ರಿ, 2 ಜೀವನ ಫೇಲ್ ಹಾಕದ್ರಿ ಅವ್ರು. ನೀವು ಇಲ್ಲಿ ಇದ್ನಪ್ಪ ಅಂದ್ರೆ ನಮ್ಗೆ ಅನುಕೂಲ ಆಗತ್ರಿ. ಈಗ ನೀವು ಹ್ಞೂ ಮತ್ತೆ ನೀವು ಇಲ್ಲೇ ಇದ್ನಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಅದಾರ ಅಂತ ಹೇಳಿ ದವಾಖಾನೆ ಕರ್ಕೊಂಡ್ ಬರ್ತೀವಿ. ನೀವು ತಗೊಳ್ರಿ ಹೌದಲ್ರಿ. ಈಗ ನೀವು ಇಲ್ಲಿ ಇದ್ನಪ್ಪ ಅಂದ್ರೆ ನಾವು ಡೆಲಿವರಿ ಟೈಮ್ನಾಗ ಕರ್ಕೊಂಡ್ ಬಂದಿವಿ ಅಂದ್ರೆ ನೀವು ಇಲ್ಲೇ ಇದ್ರು ನೋಡ್ತೀರಿ. ಈಗ ದೂರದಿಂದ ಬಂದಿದ್ದ ನೀವು ಅಲ್ಲಿಂದ ಬರ್ಬೇಕಂದ್ರೆ ಆಗಲ್ರಿ. ಇಲ್ಲೇ ಇರ್ರಿ ನೀವು ಸಟ್ರಿ. ಇಲ್ಲಿಕಂದ್ ನಿನ್ನೆಯಿಂದನೂ ರಾತ್ರಿ ಸೇವೆ ಇಲ್ಲಿ ಪ್ರಾರಂಭಿಸ್ಬೇಕಂತಾನೆ ನನ್ನ ಉದ್ದೇಶ ಇತ್ತು. ಆಯ್ತ್ರಿ, ಆದಷ್ಟು ಬೇಗ ಮಾಡ್ತೀನಿ. ಪ್ರಯತ್ನ ಹೇಳ್ತಲ್ಲ, ಅದು ಪೇಂಟ್ ಆಗಿ ಕರೆಂಟ್ ಬರ್ಲಿ ಕೊಟ್ಟು ಬಿಡ್ರಿ, ಇದು ಚಾಲೂನೇ. ಎಲ್ಲಾ ಹೆಣ್ಮಕ್ಳನ್ನು ಆಸ್ಪತ್ರೆಗೆ ಕರ್ಕೊಂಡ್ ಬರ್ರಿ. ಸರ್ ಕೂಡ ಇನ್ಮೇಲೆ 24 ಗಂಟೆ ಸರ್ವಿಸ್ ಕೊಡ್ತಾರೆ. ಪ್ರಯತ್ನ ಮಾಡ್ತೀನಿ. We found after about 3 years of the project that there was much more institutionalization. Meetings were taking place, all sorts of things. There was staff, all kinds of things. Certainly at the level of the community, knowledge that there is something like this project and that there is a concern about women's health. The kind of training programs that started being sensitization workshops in the community that began to happen. Certainly, at least at the level of knowledge, things started to change. But what didn't seem to change is the fact that women kept dying. One of the things that we've been doing in the project is to actually track every death that occurs. And the reason for that is because every death actually holds a mirror to the things that work or don't work, typically the things that don't work. And it helps you to identify failures that have occurred at the levels of the family, the community, and with health providers. And we're interested in learning about these failures because we don't want them to happen again. And so it helps both project strategy. It also helps to keep the issue alive. ಹೋದ ತಕ್ಷಣ ಡಾಕ್ಟರ್ ಏನಾರ ಚೆಕಪ್ ಮಾಡಿ ಒಳಗೆ ಏನಾರು ತಗೊಂಡ್ರ ಏನು ಹಂಗ ಇಂಜೆಕ್ಷನ್ ಮಾಡಿದ್ರು? ಇಲ್ರಿ, ಮತ್ತೆ ಚೆಕ್ ಮಾಡಿದ್ರಿ, ಬಿಪಿ ಚೆಕ್ ಮಾಡಿದ್ರು, ಮತ್ತೇನೇನು ಚೆಕ್ ಮಾಡಿದ್ರು? ಇಲ್ರಿ, ಮತ್ತೇನ್ ಚೆಕ್ ಮಾಡ್ಲಿಲ್ರಿ ಅವ್ರು. ಹೊಟ್ಟಿ ಪರೀಕ್ಷೆ ಹೊಟ್ಟಿ ಪರೀಕ್ಷೆ ಮಾಡಿದ್ರಿ, ಹೊಟ್ಟಿ ಪರೀಕ್ಷೆ ಮಾಡಿದ್ರಿ, ಬಿಪಿ ಚೆಕ್ ಮಾಡಿದ್ರಿ. ನಾವು ತೋರಿಸ್ಕೊಂಬಂದು ಅದು ಎಣ್ಣೆ ಗುಳಿಗೆ ಎಣ್ಣೆ ಬಾಟ್ಲಿ ಬರ್ಕೊಟ್ರೆ ಅವ್ರು ತಗೋರಿ, ಅವು ಎಣ್ಣೆ ಬಾಟ್ಲಿನ ಸರಿ ತಗೊಂಡಲ್ಲ. ನೀವೆಲ್ಲಿ ಬರ್ಸ್ಕೊಂಡ್ ಬಂದಿದ್ರಿ ಎಣ್ಣೆ ಬಾಟ್ಲಿನ? ಇಲ್ಲೇ ಕಟ್ಮೆಂಟ್ ಡಾಕ್ಟರ್ ತಕ್ಕ ಕಟ್ಟಿಮನಿ ಡಾಕ್ಟರ್ ಹತ್ರ ಹೋಗಿದ್ರಿ. ಎಷ್ಟು ತಿಂಗಳ ಹೋಗಿದ್ರಣ್ಣ? ಅದು 8ನೇ ತಿಂಗಳ ಕರ್ಕೊಂಡು ಹೋಗಿದ್ರಿ ನಾನು. ಅದು BP ಐತಿ ಆಮೇಲೆ ಅಂತಂದು ಗುಳಿಗೆ ಎಣ್ಣೆ ಎಲ್ಲ ಬರ್ಕೊಡ್ತಾರೆ ಅವರು. ಕಟ್ಟಿಮನಿ ಡಾಕ್ಟರ್ ಬರ್ಕೊಡ್ತಾರ. ಇವು ಹೆಣ್ಮಳ ಸರಿಗೆ ಅದನ್ನ ಆಪರ್ಸಲ್ಲ. ನೀವ್ ಯಾವತ್ತಾದ್ರೂ ಕೇಳಿದ್ರಣ್ಣ ತಗೊಂಡಿದ್ಯಮ್ಮ ಅಂತ? ನಾವು ಕೇಳಿದ್ರೆ ಮತ್ತೆ ತಗೊಂಡ್ ನಾವು ಸುಮ್ಮನೆ ಮುಂದೆ ನಮ್ಮ ಹೊಲಕ್ಕೆ ಹೋಗ್ಬಿಟ್ಟು ತಗೊಂತಾರಬೇಡ ಅವರು ಅನ್ನೋದು ನಮಗೇನು. ಅಂದ್ರೆ ಅಣ್ಣ ನೀವು ಕರ್ಕೊಂಡು ಹೋಗಿದ್ರಲ್ಲ ಅವಾಗ್ಲನ ಮುಖಕ್ಕೆ ಹೆರಿಗೆ ಇದ್ರೊಳಗೆ ಏನಾಯ್ತು ಅಂತ ನೋಡೋಣ. 2 ಗಂಟೆಗೆ ಅಡ್ಮಿಷನ್ ಕರ್ಕೊಂಡು ಇಲ್ಲಿ ತಾವು ಈ ಕಡೆ ಮನ್ಕೊಂಡಿದ್ರು. ಮನ್ಕೊಂಡಿದ್ರಲ್ರಿ 2 ಗಂಟೆ ಆಗಿತ್ತು. ನಾನು ಎಬ್ಸಿದ್ರು, ಎದ್ದೆ ಅಂತ ಎಬ್ಸಿದ್ರಲ್ರಿ. ಎದ್ದಿಂದ ಇವ್ರ ತಮ್ಮದನ್ರಿ ಆ ಕಡೆ, ಅವ್ರ ತಮ್ಮನ್ನ 2 ಗಂಟೆಲಿಂದ 4 ಗಂಟೆ ತನಕ ನೋವು ಹಂಗ ತಿಂತಿಲ್ರಿ. ಆಮೇಲೆ 4 ಗಂಟೆ ಆತಲ್ರಿ,
4 ಗಂಟೆ ಟೈಮ್ಗೆ ಊಟ ಚಳಿ ಹುಟ್ಟುಬಿಟ್ಟು ಬಂದ್ಬಿಟ್ರಿ ಆಕೆ ನಡುಗು ಹುಟ್ಟುಬಿಡ್ತಿ ನಂಗೆ ಚಳಿ ಬಂದ್ಬಿಡ್ತಿ ನೋವು ಕಮ್ಮಿ ಆಗಿಬಿಟ್ಟು ನಂಗೆ ತುಂಬ ಒಚ್ಚಿಬಿಡ್ರಿ ಚದಾರ ನಾನಿಲ್ರಿ ಮತ್ತೆ ಓಣಿ ಬಾಕ ಕೂಸು ಮಗು ಬರ್ತೈತೆ ನೋಡ್ಸಿವಮ್ಮ ಅಂತಂದ್ರಿ ನಾವು ಆ ನಂತರ ನೋಡಿದ್ವಿ ನೋಡಿದ್ರೆ ಓಣಿ ಬಾಗೆಲ್ಲ ಬಾತ್ ಬಿಟ್ಟಿತ್ರಿ ಭಯಂಕರ ಬಾವು ಬಂದ್ಬಿಟ್ಟಿತ್ರಿ ಬಾವು ಬಂದ್ಬಿಟ್ಟೈತೆ ಹೆಂಗ್ರಿ ಮತ್ತೆ ಇದಕ್ಕೆ ಹೋಗೋ ವ್ಯವಸ್ಥೆ ಮಾಡ್ಬಿಡಣ್ರಿ ಇಲ್ಲಿ ಯಾರಿಗಾಗಲ್ಲ ಅಂತ ಹೇಳಿದ್ರಿ ನಾ ಹೇಳಿದ ನಂತರ ನಂಗೆ ಗಾಡಿ ತಗೊಂಡು ಹೋದಿವ್ರಿ PSC ಎಲ್ಲ ಕದಾಕಿಬಿಟ್ಟಿದ್ರಿ ರೂಮು ಮತ್ತು ಈ ಕಟ್ಟಿ ಮನೆ ಹತ್ರನಾರ ಹೋಗಿ ಎಬ್ಸ್ ಹೋಗ್ರಿ ಅಣ್ಣಾರ ಅಂತಂದಿವ್ರಿ ಮತ್ತು ಅಣ್ಣಾರು ಹೋಗಿ ಹಂಗೆ ಕೇಳಿದ ನಂತರ ಅವ್ರು ಡಾಕ್ಟರ್ ಬಂದ್ರಿ. ಕಟ್ಟಿ ಮನಿ ಸರ್ ನಿಮಗೆ ಇಲ್ಲ ಮುಂದಕ್ಕೆ ಹೋಗ್ರಿ ಅಂತ ಏನಾರ ಹೇಳಿದ್ರ? ಯಾವ್ದು ಹೇಳಿರಿ, ಯಾರು ಹೇಳಿಲ್ಲ. ಏನ್ ಮಾಡಿದ್ರು ಅವ್ರಲ್ಲಿ ಹೋದಾಗಿಂದ? ಹೋದ್ಗಟ್ಟೆ ಏನ್ರಿ 2 ಸೂಜಿ ಮಾಡಿದ್ರಿ ಬಾಣ್ತನ ಆಗ್ಬಿಟ್ರಿ. ಬರ್ಕೊಟ್ರು ಮತ್ತೆ ತಂದು ಕೊಟ್ವಿ ಅಲ್ಲೇ ಮಾಡಿದ್ರಿ. 2 ಇಂಜೆಕ್ಷನ್ ನರ್ದಾಗ ಕೊಟ್ರಿ ಕೊಟ್ಟಗಡೆ ಯಾರಿಗೆ ಕಷ್ಟ ಆತ್ರಿ. ಒಂದು ನರ್ದಕ್ರಿ ಒಂದು ರೊಂಡಿ ಮಾಡಿದ್ರಿ ಆ ನಂತರ ಏನಾತ್ರಿ ಕೂಸು ಉಳಿದ್ ಬರಸಲ್ಲ ಹೆಣ್ಮಳಿಗೆ ಆರಾಮ ಐತೆ ಅಂತ ಹೇಳಿದ್ರು. ಕೂಸನ್ನೇ ಬರಸಲ್ಲ ಅಂತ ಹೇಳಿದ್ರಿ. ಕೂಸು ಬರಸಲ್ಲ ಹೆಣ್ಮಗಳಿಗೆ ಏನಾಗ ತೊಂದ್ರೆ ಆರಾಮ ಐತೆ ಅಂತ ಹೇಳಿ ಸ್ವಲ್ಪ BP ಐತಿ ಆಮೇಲೆ ಹೋಗ್ಬಿಟ್ರೆ ಚೆಕ್ ಮಾಡಿ ಎಣ್ಣೆ ಗುಳಿಗೆ ಅದಕ್ಕೆ ಸರಿಯಾಗಿ ಕೊಟ್ಟು ಕಳ್ಸ್ತಂತ ಹೇಳಿದ್ರಿ. ಹೆಣ್ಮಳ ತಡನ ಆಗಲ್ರಿ ಅದಾಗ ನಾನು ಕೂಸು ಹೆಂಗೈತೆ ಅಂತ ಕೇಳಿದ್ಲು. ಚಲೋ ಐತಾಳಮ್ಮ ಅಂತಂದ್ವಿ. ಕಾಲ್ಗಿಲ್ ಬಡಿತೇವನ ನಾನು ಅಂತ ಅಂದ್ಲು. ಕಾಲ್ದಾಗ ಸಿಗಿತ್ ಕೂಸು ಇಲ್ಲ ಬಡಿಗಿಲ್ಲ ಅಂತೇಳಿ ನಾವು ಅಂದ್ವಿ. ತಳಗ ಹಾಕಿದ್ವಿ ಕೂಸನ್ನ. ತಳಗ ಹಾಕಿದ್ವಿ ನನ್ನ ಕೂಸ. ಆಮೇಲೆ ಎಲ್ಲ ನಿಮ್ಮ ಮನೆ ದೇವ್ರ ಹೆಸರು ಹೇಳಮ್ಮ ಆಗ ಉಳಿತೈತಿ ಮಗು ಅಂತ ಅಂದಿವ್ರಿ. ಎಲ್ಲ ತಮ್ಮ ಮನೆ ದೇವ್ರ ಹೆಸರು ಹೇಳಿದ್ರಿ. ನಜರ ಮತ್ತು ನಮ್ಮ ಮನೆ ದೇವ್ರ ಹೆಸರು ಅಂದ್ಲು. ಹಳದುರ್ಗಮ್ಮ ಅಂತ ಇಡತ್ನಮ್ಮ ಹೆಸರು. ನೀನು ಈಗ ಜಾತ್ರೆ ಮುಂದೈತೆ ಹಳದುರ್ಗಮ್ಮ ನೆನೀಶ್ ಅಂತಮ್ಮ ಅಂತಂದೆ. ಹಳದುರ್ಗಮ್ಮನ ಹೆಸರು ಇಟ್ರ ಸಾಕು ಬಿಡಕ್ಕೆ ಅದೇ ಹೆಸರು ಕರಿತೀನಲ್ರಿ. ಹೆರಿಗೆ ಆಗೋ ಸಂಭವ ಇತ್ತು. ಪರೀಕ್ಷಿಸಲಾಗಿ ಅದನ್ನು ನಾವೇನು ಮಾಡಿದ್ವಿ ಅಂದರೆ ಹೆರಿಗೆ ಮಾಡಿಸಿದ್ವಿ. ಹೆರಿಗೆ ಮಾಡಿಸಿದಾದ್ಮೇಲೆ ಅಲ್ಲಿ ಒಂದು 5 ನಿಮಿಷದವರೆಗೂ ನಾನಿತ್ತು. ಸಂಪೂರ್ಣವಾಗಿ ಪರೀಕ್ಷಿಸಲಾಗಿ ತಾಯಿ ಮತ್ತು ಮಗು ಎರಡೂ ಆರಾಮಿತ್ತು. ಎರಡು. ಮಗು ಏನೈತದಲ್ಲ ಇನಿಷಿಯಲಿ ಪ್ರಾರಂಭಿಕ ಹಂತದಲ್ಲಿ ಡೆಲಿವರಿ ಆದ ತಕ್ಷಣವೇ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಇತ್ತು. ಅದನ್ನು ನಾವು ಏನು ಮಾಡಿದ್ದೀವಿ ಎಲ್ಲ ರೀತಿಯಿಂದ ಇದು ಮಾಡಿಬಿಟ್ಟು ಮಗು ಚೆನ್ನಾಗಾಯ್ತದು. ಅದು ಆದಮೇಲೆ ತಾಯಿನೂ ಆರಾಮಿದ್ಲು. ಅನಂತರ ಹೆರಿಗೆ ಆದಮೇಲೆ ಮಾತಾಡಿದ್ದಾಳೆ, ಜೊತೆಗೇನೆ ಮಾತಾಡಿದ್ದಾಳೆ. 5-10 ಮಿನಿಟ್ಸ್ ನಾ ಜೊತೆಗೆ ಇದ್ದೀನಿ. ಆ ಹೆರಿಗೆ ಆದಮೇಲೆ 5 ಮಿನಿಟ್ಸ್ ಕೂಸನ್ನು ಹ್ಯಾಂಡಲ್ ಮಾಡಿದ್ದೀವಿ. ಅನಂತರ ಅದ್ರ ಜೊತೆಗೆ ಮತ್ತೆ 10 ನಿಮಿಷ ತಾಯಿ ಜೊತೆಗೆ ಮತ್ತೆ ಕೂಸು ಮಲಿಹಿಡಿಸ್ಲಿಕ್ಕೆ ಹೇಳಿ ತಾಯಿ ಜೊತೆಗೆ ಮಾತಾಡಿಸ್ಬಿಟ್ಟು ಬಂದಿದ್ದೇನೆ. ಇದು ಎಲ್ಲ ಇದೆ. ಇದು ಆದಮೇಲೆ ನಾನು ಬಂದಾದಮೇಲೆ ಮುಂದಿನ ಒಂದು ಇದಾಗಿದೆ. ಇದರಲ್ಲಿ ಮುಖ್ಯವಾಗಿ ಸಾವು ಅಪ್ಪಿರೋದು ಬಂದ್ಬಿಟ್ಟು ಒಂದು ರಕ್ತಹೀನತೆಯಿಂದ. ಡೆಲಿವರಿಗಿಂತ ಒಂದು 15-20 ದಿವಸದ ಮುಂಚೆ ನಾವು ತೋರಿಸ್ಕೊಂಡಿದ್ದೀವಿ ಅಂತ ಜಸ್ಟ್ ಅದಕ್ಕೆ ಒಂದು ನಿಮಗೇನಾದರೂ ರಿಮೈಂಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇಲ್ಲ, ನನ್ನ ಹತ್ರ ಬಂದಿಲ್ಲ ಅವರು. ನನಗೆ ಇದು ಬಂತಿದ್ದು ಈ ವಿಷಯ ಬಂತು. ನಮ್ಮ ಸ್ಟಾಫ್ ನರ್ಸ್ ಹೇಳಿದರು, ಇಲ್ಲ ಇವರು ನಮ್ಮಲ್ಲಿ ಬಂದಿದ್ದರು ಸರ್, ಬಟ್ ಪೇಪರ್ ಮೆಥಡಿಂದ ಮಾಡಿದ್ದಾರೆ. ನಮ್ಮ ANM ಮಾಡಿದ್ದಾರೆ HP%. ಜನರಲ್ಲಾಗಿ ಎಲ್ಲರಿಗೂ 8.5 ಅಂತ ಹೇಳಿ ಎಂಟರ್ ಮಾಡಿದ್ದಾರೆ. ಪೇಪರ್ ಮೆಥಡ್ ಅಂತ ಬರ್ತದೆ, ಅದರಿಂದ ಮಾಡಿದ್ದಾರೆ. ಅದು ಮೋಸ್ಟ್ಲಿ ನಿಮ್ಮಲ್ಲಿ ರೆಕಾರ್ಡ್ ಆಗಿರ್ಬೋದು. ANC ಕಾರ್ಡ್ ನೋಡಿದ್ನಂದರೆ ರೆಕಾರ್ಡ್ ಆಗಿರ್ತದೆ. ಬಟ್ ನಾ ಹೇಳೋದು ANC ಕಾರ್ಡ್ ನೋಡೋದು ಟ್ಯಾಲಿ ಆಗಲ್ಲ. So the challenge for us then is to really try and make sense of these contradictory accounts, and to make sense of to create a credible storyline and a timeline of events, because it's only when you do that you can identify what happened and what went wrong, and why. When I was there in Koppal just after this happened, and I had a telephonic discussion with Dr. Kattimani. Only thing was that he repeatedly said that this was a case of severe anemia. Look, 7th month now it this, has seen a... okay, look, woman has come with swollen hands and feet in the 7th month, okay? Either it has to be hypertension or it has to be anemia, okay? Which means you check blood pressure and you check hemoglobin, okay? And then you act on that basis, all right? There is a medicine prescribed and she was supposed to take and she has not taken the tablets. Yeah, she put the tablets away. Yeah, so it was found after the death. I want to, what tablets would you give? If at all he has given IFA, I think it has a
it doesn't work at 7th month with such severe anemia. We give them usually iron injection for just about 2 weeks and redo a hemoglobin, and if it doesn't work, we give them a blood transfusion. That is what would have saved her. Is it a risk that she hadn't become pregnant in 9 years? I mean, the risk is really that's coming out here is that she's elderly, but no? also 7 months. At 7 months, she's having the swelling. That to me is an actionable risk. At 7th month itself, if one round of hemoglobin, even if they had got 10 as value, they could have done something. No. Where is the Arogya Sakhi CCO? Where were they in a case like this? They identified long back. That's all they. Yeah, but what did she do after that? We have to get out of the notion that we are trying to apportion blame. This is not an exercise about apportioning blame. This is an exercise about where the failure is happening. This is a problem, Geeta, because they sometimes identify but they don't actually communicate or act on it. Then this Arogya Sakhi is also saying that the BP had increased in the 8th month. So the risks are going on multiplying. So there has to be a preemptive approach rather than to avoid that situation from having taken place at all. The point that we are trying to get at is, as a result of the change in mindsets and so on, are people trying to do things in a different way? Agreed, this is a very difficult case, it's a difficult village, it's a difficult everything. Where is the CCO? What is happening in the monthly meetings of the Arogya Sakhis? These things are not getting discussed, and that's a serious issue, because cases of this kind, that's what they should be talking about and saying, okay, what do we do about this case? People tend to think of maternal mortality or of using the verbal autopsies to actually identify medical causes of death. But actually it's a whole process which takes place, at different levels, and where there are different actors who can potentially come in and play very useful roles. So it is very much a social process which we are trying to document. It's not as if, and the social process is what actually influences the medical consequences. When we think about maternal death, the picture we have in our minds is typically something like this. Dark, rainy night, woman gone into labor, has been in labor for 24 hours and baby is not being delivered. She's in pain, beginning to bleed. And then, 4 men on a charpai carrying her over, long distance in the pouring rain around, on bad terrain, trying to get her to the health service. That's the kind of notion we have in our head about how an obstetric emergency happens. And then, the woman may die on the way, or she may get there too late, or she may get there on time and survive, or whatever it is. That's our notion. The reality we found in a place like Koppal is that the more appropriate analogy is not of the stormy night, is actually of the football. Women are like footballs in the system. Being kicked from this person to that person, this provider to that provider, sometimes we found women dying after having been to 6 different providers. It was one particular death that we documented, that one of our researchers, that Asha documented in detail. And this was the death where this woman really had been the proverbial football, had really been kicked around. This woman should not have died. All your biases around, your assumptions around Koppal changed, because your assumption is it's a very poor district. People have very low levels of awareness. They don't go to health providers, all these kind of assumptions. When in fact she had gone several times over the whole week. And not only she went into labor, then they had the RMP
give her some injections, the local doctor. There were some contractions, but then nothing happened, so they took her to the PHC. The doctor sent her back and said she wasn't in labor and she was not going to give birth. Then she came back home. Then the next day she still hadn't given birth. They went back to the PHC, the doctor wasn't there, so they visited with the A&M, and the A&M responded by asking the family to get some TT injections. So she's in labor 24 hours. These 3 people have seen her and still no help or understanding of what is happening, or that's something that she might need more skilled attendance, or that something wrong could be happening. And then she gives birth at home with the assistance of a dai and has a stillbirth. And then after that also, her condition is very weak. There's sort of a period in which nobody visits her. And they waited one more day. On the one side, it's sort of, how can you wait one more day? On the other hand, this is the 5th time they've tried to get help. So you begin to understand much more. It's not that one time that this health problem came up. It's a history that's building up, and this interaction, the relationships and the repeated interactions and the biases that build up. And so you almost also begin to rationalize why people don't go to services. There was an Arogya Sakhi from the project, and it was related to she came and visited, and she realized she was very weak and recommended the family that she should go. And then they finally went to the PHC, and that's when they recognized that this was a serious problem. There was something seriously wrong. And by that stage, she was so serious, the PHC doctor couldn't attend to her. And she got sent. They had to run around to get transport. They make it to the hospital, and then word gets back that they need more money. So then again, the family and everyone in the ONI gets together, and there's this rushed sense of collecting more money. And then word came back the next day that she didn't live. One of the visits I went back was actually in a review meeting in that PHC. And sitting there and throughout the whole meeting thinking, should I bring it up? Should I not bring it up? Should I bring it up? Should I not bring it up? And the DHO by chance landed up there for some other reason. So he took over the meeting, and finally at the end of the meeting I realized nobody had brought this up. No one was going to bring it up. So at that point, I did raise it. The DHO turned around and spoke to the doctor. They had a discussion. And then the DHO started looking through her antenatal register. And then they placed the blame on the A&M for not filling out the ANC register properly. And to me, that was nowhere at all any way related to why she died. And then the matter ended there. And so that for me was again a kind of huge learning experience of, what happens when you bring these issues up also, and how things are dealt with. The problems are dealt with by finding a scapegoat, someone who has less power, who can't defend herself, someone lower down in the hierarchy, and then the matter is closed. And that was, I remember, I think all of us were expecting a huge, that we were sitting on a time bomb, and actually nobody cared. No one else was shocked. And I think that for us was a point of serious reflection. And that is when I think our own thing shifted to saying we need to go into the campaign mode. That all this is fine, but in order to really catalyze that change, to make it move to another level, we need to move into the mode of a campaign. This was in a much more organic and high energy way of getting the entire village more involved in the process, with the idea that the entire village as well as the health providers need to make this commitment that deaths will not happen. That was the idea behind the campaign.
ಚಿಗಪ್ಪ ಅವ್ವ ಅತ್ತಿ ಎಲ್ಲರೂ ಬರ್ರವ ನಿಮ್ಮೂರ್ ಮಾಡ್ತಾ ಹೆಸರು ಗುಡಿ ಹತ್ರ ಇಲ್ಲ ಅಂತ ಹೇಳಿದ್ವಲ್ಲ ತಮ್ಮ ಮಗಲೇ ಹೇಳಿದ್ವಿ. ಜೀರೋ 100 ಅಂತಂದು ಹೇಳ್ಬಿಟ್ರೆ ಅಂದ್ರೆ 00100 ಅಂತಂದ್ರೆ ಕಾಣಿಸ್ತತಿ ಅಲ್ರಿ ನಿಮ್ಗೆ ನಾವು ಸಾಲಿ ಕಲ್ತಿಲ್ ಬಿಡ್ರಿ. ಹೌದ್ರಿ. 00100 ಅಂತಂದ್ರ ಗರ್ಭಿಣಿ ಬಾಣತಿ ಯಾವುದೇ ಕಾರಣಕ್ಕೆ ಸಾಯಬಾರ್ದು, ಅವ್ರ ಸಂಖ್ಯೆ 0 ಆಗ್ಬೇಕು. ಆಮೇಲೆ ಇನ್ನೊಂದು 0 ಏನ್ ಹೇಳ್ತೈತಿ ಅಂತಂದ್ರೆ ಹುಟ್ಟಿದಂತ ಮಕ್ಕಳು 1 ವರ್ಷದೊಳಗೆ ಈ ಮುಡ್ದಸು, ಕಾಮಣಿ, ಸೊಡ್ರಿಗೆಮ್ಮು, ನಾಯಿ ಕೆಮ್ಮು ಈ ತರ ನರಳಿ ಸಾಯ್ತಾವಲ್ರಿ, ಅವು ಸಾಯ್ಬಾರ್ದು ಅಂತ ಅವನಿಂದ ಮುಂದಿನ ಜಾಗ್ರತೆ ತೋರಿಸ್ಬೇಕು. ಯಾವ ಡಾಕ್ಟರ್ ತಗೋರಿ ಏನಾಗತ್ತ ಅದ್ರಲ್ಲಿದ್ದ ಏನ ಇದು ಮುಡ್ದಾಸ ಆಯ್ತು, ಏನ್ ಕುಣಿ ಮುಡ್ದಾಸ, ಯಾವ ಸುಡುಗಾಡು ಜಡ್ಡು ಬರ್ತಾವ ಅದು ಮಾಹಿತಿ. ಹಂಗೆ 100 ಏನ್ ಹೇಳ್ತೈತಿ ಅಂತಂದ್ರೆ ಈಗ ಹುಟ್ಟಿರ್ತಕ್ಕಂಥ ಮಕ್ಕಳು ನಮ್ಮೂರಾಗ 100 ಮಕ್ಳು ಅದಾವ, ಆ 100 ಮಕ್ಳು ಲಸಿಕೆ ತಗೊಳಂತಂಗ ಆಗ್ಬೇಕು. ಮಾರುತೇಶ್ವರ ಗುಡಿ ಹತ್ರ ಮೀಟಿಂಗ್ ಐತಿ, ಬಂದ್ಬಿಡ್ರಿ. ಸಾಯಂಕಾಲ ಹನುಮಂತಿಯವ್ರ ಗುಡಿ ಹತ್ರ ಮೀಟಿಂಗ್ ಐತ್ರಿ, ಅದಕ್ಕೆ ತಾವು ಬರ್ಬೇಕ್ರಿ. ಟೀಚರು ನೀವು ಎಲ್ಲರೂ ಬರ್ರಿ. ಆಯ್ತು ರೀ, ಇದಕ್ಕೇನೈತ್ರಿ 4 ಮಂದಿ ಬಗ್ಗೆ ನಾವು ಇರ್ಬೇಕ್ರಿ. ನಾವು ಒಳ್ಳೆಯದು, ನಿಮಗೆ ಒಳ್ಳೆಯದು, ದರೊಬ್ಬರಿಗೆ ಒಳ್ಳೆಯದು. 3 ದಿವಸಗಳ ಕಾಲ ಗಬ್ಬೂರು ಗ್ರಾಮದಲ್ಲಿ ಸುರಕ್ಷಿತ ತಾಯ್ತನ ಆಂದೋಲನ ಅನ್ನುವಂತಹ ಒಂದು ಸಂವೇದನಾಶೀಲತೆಯ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಅಂದ್ಕೊಂಡು ಬಂದಿದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ ನೀವೆಲ್ಲರೂ ಕೂಡ ಇವತ್ತು ಮಾತಾಡಬೇಕಾಗಿದೆ. ಅದಕ್ಕಾಗಿ ಕೆಲವೊಂದು ಜವಾಬ್ದಾರಿಗಳನ್ನು ನೀವು ಕೂಡ ನಿರ್ವಹಿಸಬೇಕಾಗತ್ತೆ. ಆ ಒಂದು ಕಾರ್ಯಕ್ರಮ ನಿಮ್ಮೂರಲ್ಲಿ 3 ದಿನ ಮಾಡ್ತೀವಿ ನಾವು. 3 ದಿನ ಮಾಡ್ತೀವಿ ಅಂತಂದರೆ ನನ್ನ ಜೊತೆಗೆ ಸುಮಾರು ಒಂದು 15 ಜನ ಇರ್ತಾರೆ. ಆ 15 ಜನ ನನ್ನ ಹಿಂದೆ ಬರ್ತಾರ ಅಂದಾಗೆ ನಿಮ್ಮ ಗ್ರಾಮದಲ್ಲಿ ಹಗಲು ರಾತ್ರಿ ಇಲ್ಲೇ ಇರ್ತಾರೆ. ಮತ್ತು ಅವ್ರು ಉಳ್ಕೊಳ್ಳೋಕ್ಕೆ ಆ ರೂಮಿನ ವ್ಯವಸ್ಥೆ ಮಾಡಿಕೊಡ್ಬೇಕು ನೀವು ಗ್ರಾಮದ ಕಡೆಯಿಂದ. ಒಂದು ಮಹಿಳಾ ಸಂಘದ ಒಂದು ರೂಮ್ ಇದೆ, ಆ ರೂಮು ಯೂಸ್ ಮಾಡ್ಕೋಬೋದು. ಜಾಥಾ ಅಂತ ಹೋಗ್ತೀವಿ ನಾವು, ಈ ಶಾಲೆ ಕಾರ್ಯಕ್ರಮ ಇದ್ದಾಗ ಹೆಂಗೆ ಹೋಗ್ತೀವಲ್ಲ ಶಾಲೆ ಹುಡುಗರನ್ನ ಕರ್ಕೊಂಡು, ಆ ಥರ ನಮ್ಮ ಕಡೆಯಿಂದ ಎಲ್ಲ ಜಾಥಾ ಹೋಗ್ತೀವಿ. ನೀವೆಲ್ಲರೂ ಭಾಗವಹಿಸ್ಬೇಕು ಅದ್ರಾಗ. ಅದ್ರ ಜೊತೆಗೆ ನಿಮ್ಮ ಕಡೆಯಿಂದ ಅಂದರೆ ಇಲ್ಲಿ ಸಿಗ್ತಕ್ಕಂಥ ಸಾಮಗ್ರಿಗಳು ಅಂತಂದರೆ ಡೊಳ್ಳು ಅಥವಾ ಭಜನಾ ಸಂಘ, ಕಳಸ ಮತ್ತು ಅಲ್ಲಿಗೆ ಈ ಥರ ನೀವು ಗ್ರಾಮದ ಕಡೆಯಿಂದ ಒದಗಿಸ್ಕೊಡ್ಬೇಕು. ನೀವು ಎಷ್ಟು ತರಿಸಿದ್ರೆ ಪರವಾಗಿಲ್ರಿ. ನೋಡಪ್ಪ, ಒಟ್ಟರನ್ನ ಹೊಂಡಿಸ್ಬೋದು, ಹೊಂಡ್ರ ಅಂತ ಅವರ ಪ್ರೇಮ 5 10 ನಮ್ಮ ಎಷ್ಟು ಇದಿರ್ತ ಅಷ್ಟು ತೊಗೊಂಬರ್ಬೋದು. ಅಷ್ಟು ತರಬೇಕಂತ ಏನು ಹೇಳಿದ್ವಿ, ಒಬ್ರು ಬರಲಿಲ್ಲ. ಅವ್ರಿಗೆ 5 ಆಗಲಿ 11 ಆಗಲಿ ಎಷ್ಟು 21 ಮಾಡ್ಬೋದು. ಅದಕ್ಕೆ ಏನು ಬ್ಯಾಡ, ನಾವು ಬೇಡ ನಮ್ಮ ಊರಾಗ ನಾವು ಒಂದು ಕಾರ್ಯಕ್ರಮ ಮಾಡಿದ್ರೆ ಚಲೋದಾಗತ್ತೆ. ಇರ್ಲಿ ಬಿಡಪ್ಪ, ಏನಪ್ಪ ಊರಾಗ ಹೋದ್ವಿ ಏನು ಮಾಡಲಿಲ್ಲ, ಏನಪ್ಪ ಊರು ಅಂತ ಅದು ಮತ್ತೆ ನಮ್ಮ ಮುಂದೆ ಅಷ್ಟೇ. ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅಕ್ಕಾರ ನಾವು ಮಹಿಳಾ ಸಮಯಕ್ಕೆ GH ಅಂತ ಒಂದು ಯೋಜನೆ ಅಮ್ಮ, ಆ ಯೋಜನೆಯಿಂದ ಬಂದಿವಿ. ನಿಮ್ಮ ಊರೊಳಗೆ 3 ದಿವಸ ಇರ್ತೇವಮ್ಮ ನಾವು. ಅದಕ್ಕೆ ನಮ್ಮ ಊಟ ಮಾಡಾಕ ಒಂದು ರೊಟ್ಟಿ ಬೇಕು. ರೊಟ್ಟಿ ಇರಲಿ ಅನ್ನ ಇರಲಿ, ನಿಮ್ಮ ಮನೆಗೆ ಏನು ಮಾಡಿರಿ ಅಂದ, ಏನು ಮಾಡಿರಿ? ರೊಟ್ಟಿ ಅದಾವ್ರಿ, ತಾಂಬ್ರಿ. ಸಾಕು ಇನ್ನು ಮೌನ ಉಟ್ಟರಿ ನಿಮ್ಮಲ್ಲಿ ಅಭಿಮಾನ, ಸಾಕು ಇನ್ನು ಮೌನ ಉಟ್ಟರಿ ನಿಮ್ಮಲ್ಲಿ ಅಭಿಮಾನ. ಗೌರಿಯ ಮುಂದಿರುವ ಗಣಪನ್ನ, ಗೌರಿಯ ಮುಂದಿರುವ ಬರವಲ್ದ ಹಾಡ ಬರುತ್ತಾವ, ಬರವಲ್ದ ಹಾಡ ಬರುತ್ತಾವ. ಅರಗಿಯ
ಬುಂದೆ ತಂದು ಭಾಳ ಸಂತೋಷ ಮಾಡಿ ಏನಾರ ಮನೆ ಕಾರಂಗಿ ನಡೀತಾನೆ ನಿನ್ನೆ ಹಬ್ಬಕ್ಕೆ ಹೋಗಿದ್ರ ಗಬ್ಬರಿಗೆ ಅವ್ರು ಮಾಡಿದ್ರಿ ನಿಮ್ಗೈತೆ ನಮಗ್ ಕೊಟ್ರು ಅಷ್ಟು ನಿಮ್ಗೈತೆ ನಮಗಿಂತ ಸಂತೋಷ ನೀವಿರ್ಬೇಕು ನಾವೇನ್ ಯಾವಲ್ಲೇ ಉಣ್ತೀವಿ ನೀವು ಬಂದರೆ ಎಲ್ಲಿ ಉಣ್ಬೇಕು ಹೌದಿಲ್ಲ. ಇಲ್ಲಿ ತಾಳ್ಕೇರಿ ಒಳಗಡೆ ಈ ತಾಯಿ ಮಗುವಿನ ಮರಣದ ಬಗ್ಗೆ ಮಾತಾಡಿದಾಗ ಈ ಥರ ಆಗಕತ್ತೈತಿ, ನಮ್ಮದು ಜವಾಬ್ದಾರಿ ಐತಿ, ನಮ್ಮ ಗ್ರಾಮ ಪಂಚಾಯತಿದು ಜವಾಬ್ದಾರಿ ಐತಿ ಆರೋಗ್ಯ ಕಾಪಾಡ್ಕೊಳ್ಳೋವಲ್ಲಿ. ಈ ತಾಯಿ ಮಗುವಿನ ಆರೋಗ್ಯನ ಸುಧಾರಣೆ ಮಾಡೋ ಗ್ರಾಮ ಪಂಚಾಯತಿ ನಾವೇನು ಮಾಡಾಕತ್ತೀವಿ ಅಂತ ಎಲ್ಲ ಅವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಹೇಳಿದಾಗ ಅವರು ಮನಸ್ಸು ಬದಲಾವಣೆ ಆಗೈತಿ. ಹೌದು ನಮ್ಮದು ಜವಾಬ್ದಾರಿ. ನಾಳೆ ಇವ್ರು ಪ್ರಶ್ನೆ ಮಾಡ್ದಂಗೆ ಇವ್ರ ಹಿಂದ್ಗಡೆ ಇರೋಂಥ ಜನ ಪ್ರಶ್ನೆ ಮಾಡ್ತಾರೆ. ಅವರು ಒಂದು 4 ಮಂದಿ ಮತ್ತೆ ಇನ್ನೊಂದು ಕರ್ಕೊಂಬರ್ತಾರೆ. ಅವ್ರಿಗೇನು ಹೇಳಬೇಕು ಅನ್ನೋ ಅವ್ರಿಗೂ ಆ ಥರದ್ದು ಇದು ಇರ್ಬೋದು. ಹಾಗಾಗಿ ತಾಳ್ಕೇರಿ ಒಳಗಡೆ 1,000 ರೂಪಾಯಿ ಇದೆ. ಅಂದರೆ ರಿಸ್ಕ್ ಇರೋವಂಥ ಗರ್ಭಿಣಿನ ಕರ್ಕೊಂಡು ಹೋಗುವಂಥದ್ದು, ಡೆಲಿವರಿಗೆ ಟ್ರಾನ್ಸ್ಪೋರ್ಟಿನ ವ್ಯವಸ್ಥೆಗೆ, ಆಮೇಲೆ ತಕ್ಷಣ ಏನು ಬೇಕು ತಾಯ್ತನಕ್ಕೆ ಸಂಬಂಧಪಟ್ಟಂಥ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಉಪಯೋಗ ಮಾಡಲಿ ಅಂತ ಅವರು 1,000 ರೂಪಾಯಿ ಕೊಟ್ಟಿದ್ದಾರೆ. What we found is an increase in what we call near misses. Okay? And this is interesting because in an ideal situation, you should not get too many near misses. Okay? But when you're moving from deaths, from a situation where you have a large number of deaths, actually the near misses, the increase in near misses is exactly what you should see happening. As the deaths go down, it's not that everything becomes perfect, but that you catch people just before they die and make sure they don't die. And that is what we've started seeing happening in these last 2-3 years in the villages. The communities start jumping in, the entire village community starts taking responsibility. Our own project staff much more aware and unwilling to allow these situations to continue. These kinds of things, I think, have been really responsible in raising the level of near misses. The notion of shame has actually come in a big way in the villages. That is, they really now, many more people, including sort of the panchayat leaders or potential panchayat leaders, beginning to think of themselves, think of it as something shameful if a woman dies. And the celebration of near misses and of the people who help to prevent that has also been happening in a sense almost regardless of the project. ಫಟ್ಟಿಗುಡಿ ಮೂರನೇದಾ? ಮಕ್ಕಳು ಮುಂಚೆ 2 ಮಕ್ಕಳು ಇಲ್ಲದವು ಕಾಲೇಜ್ ಏನಾಗ್ತಮ್ಮ? ಹೊಟ್ಟೆಲ್ಲ ಮಿಸ್ ಕಡಿಮೆ ಅದು ಚುಣ್ಣೆದ ಚಿನ್ನದ ಎರಡನೇದು ಹಂಗಾಗೈತಾ? ಒಂದನೇದಕ್ಕೆ ಸರಿಯಾಗಿ ಪರೀಕ್ಷೆ ಮಾಡಿಸ್ಕೊಂಡಿದ್ದೆ ನಾವು ನೀನು? ಎರಡನೇದು ಮಾಡಿಸ್ಕೊಂಡಿದ್ದಿ? ಒಂದನೇದು ಯಾರಿಗೆ ಇಲ್ಲತ್ತೆ ದವಾಖಾನೆ? ಎಷ್ಟು ದಿವಸ ಮುಂಚೆ ಮಿಸ್ ಕಮ್ಮಿ ಆಗಿರ್ತೈತೆ ಅಲ್ಲಿ? 1 ದಿವಸ ಅಷ್ಟೇ. ಯಾರಿಗೆ ನಾವು ಕಾಣಕ್ಕಿಂತ ಮುಂಚೆ 1 ದಿವಸ ಮಿಸ್ ಕಮ್ಮಿ ಆಗಿರ್ತೈತಿ. ದಿನ ತುಂಬಿಡ್ತಿರ್ತೇನೆ ದಿನ 1 8ರಾಗ 1 ದಿವಸ ತುಂಬ ಒಂದಿನ 1 8ರಾಗ 1 ದಿವಸ ತುಂಬಿಡ್ತೀಯಾ? ರೈಟ್ ಅಮ್ಮ. ಚೊಚ್ಚಲ ದಿವಸ ತುಂಬಿಡ್ತೀಯಲ್ಲ? ಇಲ್ರಿ ಅದ 8ರಾಗ ಇದೊಂದು ದಿವಸ ತುಂಬಿಡ. ಈ ಸರಮ್ಮ ಕರೆಕ್ಟಾಗಿ ತೋರಿಸುವ ತಿಂಗಳ ಹೆರಿಗೆ ಮುಂಚೆಕನ ಎಲ್ಲಿ ಸೀದ್ರ ಕಡೆ ತೋರಿಸೋ ಲೇಡಿ ಡಾಕ್ಟರ್ ಕಡೆ ನೋಡಮ್ಮ. ಈ ಸರಿ ಅದೇನು ಮಾಡಿದ್ ಗೊತ್ತಾರೇನ? ಒಂದು ಕನಿಷ್ಠ 3 ತಿಂಗಳದಾಗ 6 ತಿಂಗಳದಾಗ 1 ದಿನ ತುಂಬಿದ ಮೇಲೆ 3 ಸಲ ಸ್ಕ್ಯಾನಿಂಗ್ ಮಾಡಿಸ. ಹಂಗೇನಾರ ಒಳಗಡೆ ಕೂಸು ಸರಿ ಇಲ್ಲ ಅಂತಂದು ಗೊತ್ತಂದ್ರೆ ಸಿಜರಿನ್ ಮಾಡಿಸ್ಕೊಂಡ್ರ ಕೂಸು ಬೆಳೆಸ್ಕೊಳ್ಳಿ ಅಂತಂತ. ಯಾಕಂದ್ರೆ ಪ್ರತಿ ಸಲ ಹಿಂಗೆ ಹಾಕತ್ತೀರಿ, ಏನು ಮಾಡ್ತೀವಿ? ಆ ಥರ ಮಾಡ್ತೀಯಾ? ಕರೆಕ್ಟಾಗಿ ಚೆಕಪ್ ಮಾಡಿಸ್ಕೊಳಮ್ಮ ಈ ಸಲ ತಿಂಗಳು. We were putting pressure through the community for regular visits by ANMs. So that was achieved to a great extent. So ANMs who were not visiting villages for a long time started visiting the villages and they started getting involved in the whole project. ಅವರು ನಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಮ ಯೋಜನೆ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಮತ್ತು ಇವರಾದರೂ ಕೆಲಸ ಮಾಡೋದೇನು ನಮ್ಮದು ಎತ್ತಿ ತೋರಿಸ್ ನಾವು ಅವ್ರ ಜೊತೆ ಮಾಡಿದಾಗ ನಮ್ಮದು ಒಂದು ಭಾಗನೂ ಇವರು ನಮಗೆ ಸಹಾಯ ಮಾಡ್ತಾರೆ ನಮ್ಮ ಕೆಲಸಕ್ಕೆ. ಈಗ ಮಕ್ಕಳು ಇಮ್ಯುನೇಷನ್ ಮಾಡಿಸ್ಬೇಕಾದಾಗ ನಾವು ಅಥವಾ ಆರೋಗ್ಯ ಸೇವೆಗೆ ನಿರಾಕರಿಸಿದ ಮಕ್ಕಳು ಇತ್ತು ಅಥವಾ ಇನ್ನೂ ತಮ್ಮ ಹೆಚ್ಚಿನ ಒಂದು ಪ್ರಮಾಣದೊಳಗೆ ನಾವು ಮಾಡಿಕೊಡ್ತೀವಿ ಅನ್ನೋ ಭರವಸೆ ಅವ್ರು ನಮ್ಮ ಮೇಲೆ ಇಟ್ಟಿದ್ರಿ.
ತುಂಬ ಹೆಚ್ಚಿನ ಪಾತ್ರನ ನಮಗೆ ವಹಿಸ್ಕೊಟ್ಟಿದ್ರು ಮೇಡಮ್. ಅಂದರೆ ನಮ್ಮ ಅಂಗನವಾಡಿ ಟೀಚರು ಮತ್ತು ಅವರು ಹೋಗಿ ಕರೆದು ಬಂದ್ರೂ ಅವರು ಅವರಿಗಿಂತ ಹೆಚ್ಚಿನ ಕಾಂಟ್ಯಾಕ್ಟ್ ಇವ್ರಿಗೆ ಜಾಸ್ತಿ ಇತ್ತು. ಇವರು ಪ್ರತಿದಿನ ಅವ್ರ ಜೊತೆಗೆ ಸಂಜೀವಿನಿ ಅಂತೇಳಿ ಓಣಿ ಗುಂಪುಗಳನ್ನು ಮಾಡಿ ಸಂಜೀವಿನಿಯರನ್ನ ಮಾಡಿ ಅಲ್ಲಿರ್ತಕ್ಕಂಥ ಸಂಜೀವಿನಿಯರನ್ನ ಅವ್ರನ್ನ ಎಲ್ಲ ಕೂಡಿಸಿ ಅವರಿಗೂ ಮಾಹಿತಿ ಕೊಟ್ಟು ಅವ್ರ ಕಡೆಯಿಂದನೂ ಮಕ್ಕಳನ್ನು ಅಥವಾ ಗರ್ಭಿಣಿಯರನ್ನ ನಮ್ಮ ಹತ್ರ ಕಳಿಸ್ಕೊಡ್ತಾಯಿದ್ರು. ಒಂದು ವಿಲೇಜಲ್ಲಿ ಹೋದಾಗ ಒಂದು ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡೋದ್ರಾಗಲಿ, ಸೊ ಅದ್ರ ಬಗ್ಗೆ ಅವೇರ್ನೆಸ್ನ ಕೊಡೋದಾಗಲಿ ನಮ್ಮಿಂದ ಒಬ್ಬೊಬ್ರಿಗೆ ಕೊಡ್ಲಿಕ್ಕೆ ಆಗಲ್ಲ. ಸೊ ಬಟ್ ಆವಾಗ ಆ ಸಮಯದಲ್ಲಿ ಇವರು ನಮ್ಗೆ ANC ಚೆಕಪ್ಸ್ ಅಂತ ಮಾಡ್ತೀವಿ. ಸೊ ಆವಾಗ ಎಲ್ಲರೂ ಸೊ ಒಬ್ಬರು ಹಳ್ಳಿಯಲ್ಲಿ ಒಂದು ಹೊಲದಲ್ಲಿ ಇರ್ತಾರೆ ಮನೆ, ಸೊ ಅವು ಕೂಡ ನಮ್ಗೆ ಕರೆಯೋಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇವರು ಅವ್ರು ಎಲ್ಲರಿಗೂ ಈ ಮಾಹಿತಿ ಈ ಥರ ANC ಚೆಕಪ್ಸ್ ಇದೆ, ಸೊ ಅಥವಾ ನಮ್ಮ ಒಂದು ಡಿಸ್ಕಷನ್ ಐತಿ, ಸೊ ಹಂಗೆ ಬರ್ರಿ ಅಂದಾಗ ಅವ್ರು ಮೋಟಿವೇಟ್ ಆಗ್ತಿದ್ರು. ಸೊ ಅವಾಗ ಕ್ಯಾಂಪೇನ್ಗೆ ಹೋದಾಗ ನಮಗೊಂಥರ ಖುಷಿ ಅನ್ಸೋದು. ಮತ್ತು ಅವೇರ್ನೆಸ್ ನಮ್ಮ ಹೆಲ್ತ್ ಸಿಸ್ಟಮ್ ಕನ್ಸರ್ನ್ ಏನಾದರೂ ನ್ಯೂ ಪ್ರಾಜೆಕ್ಟ್ಸು, ಸೊ ಈವನ್ GSY ಇರ್ಬೋದು, ಬೇರೆ ಬೇರೆ ಮೆಡಿಲು ಇರ್ಬೋದು, ಇಂಥ ಪ್ರಾಜೆಕ್ಟ್ಸನ್ನು ನಾವು ಹೇಳ್ಕೊಳ್ಳೋವಲ್ಲಿ ಮತ್ತು ಜನರಿಗೆ ಮುಟ್ಟುವಲ್ಲಿ ಇದು ಒಂದು GHC ಹೆಲ್ಪ್ ಆಗಿತ್ತು. ಯಾರು ನಮಗೂ ರೇಣುಕಮ್ಮ ಕುಲಕರ್ಣಿ ಅದ ಹೆಸರು ಬರ್ಸಲ್ಲ ನಮ್ಮಿಲ್ಲಿ ಬರ್ಸಲ್ಲ. ಯಾರು ಕೊಟ್ರಪ್ಪ ಇವನ? ನಮ್ಮ ಮಮ್ಮಿ ರೀ. ಮಮ್ಮಿ ಹೆಸರೇನು? ಜಯಶ್ರೀ ಹೊಸಮಠ. ಜಯಶ್ರೀ ಹೊಸಮಠ. ಎರಡು ಕಣ ಕೊಟ್ಟು ಕಳಿಸಿದ್ರಾ? ಹಾಂ ಸರಿ. ಏನ್ರಕ್ಕ ಹೆಸರು? ಆಮೇಲೆ ಅದಕ್ಕೆ ಯಾರ್ಯಾರು ಸೀಮಂತ ಮಾಡಬೇಕು, ಇವನ್ ಗಂಡಸ್ ಮಕ್ಕಳು ಮಾಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಬಂದಿದೆ. ಯಾಕಂದ್ರೆ ಸ್ವಲ್ಪ ಸಂಪ್ರದಾಯ ಚೇಂಜ್ ಆಗಲಿ, ಗಂಡಸ್ ಮಕ್ಕಳಿಗೂ ಇದರ ಒಂದು ಜವಾಬ್ದಾರಿ ಬರಲಿ ಅಂತ. ಮತ್ತೆ ಊರಿನವರು ಕೂಡ ಇವಳ ಬಗ್ಗೆ, ಇವಳ ಜೀವದ ಬಗ್ಗೆ, ಇವಳ ಜೀವನದ ಬಗ್ಗೆ ಕಾಳಜಿನ ತಗೊಳ್ಬೇಕು. The device that was used, of course, in the campaign in the street play was this idea of the struggle between the Arogyamma, the woman health worker, and Yama, the Lord of Death, for this woman's body. ಹಾಗಾದ್ರ ಕುಸುಮ ಬದುಕಿರ್ಬೇಕಲ್ಲ ಅಥವಾ ಸತ್ಲ ಅಂತೀರ? ಕುಸುಮ ಸತ್ಲಪ್ಪ ಅಂದ್ರ ಕುಸುಮ ಯಾಕೆ ಸತ್ಲು, ಬದುಕಿಲ್ಲಪ್ಪ ಅಂತಂದ್ರ ಕುಸುಮ ಹೆಂಗ್ ಬದುಕಳ ಅನ್ನೋ ಬಗ್ಗೆ ವಿಚಾರ ಮಾಡಿ ಬಂಧುಗಳೇ. ಮತ್ತೆ ನಾಳೆ ಇದೇ ವೇದಿಕೆ ಒಳಗೆ ನಾವೆಲ್ಲರೂ ಸೇರ್ತೀವಿ. ನಿಮ್ಮಿಂದ ಕೇಳ್ತೀವಿ ನಾವು. ಹೋಗಿ ಬನ್ನಿ. ನಮಸ್ಕಾರ, ಶುಭರಾತ್ರಿ. ನೆನ್ನೆ ನಾಟಕಕ್ಕೆ ಬಂದಿದ್ರಾ? ಬಂದಿದ್ದೀವ್ರಿ. ಬಂದಿದ್ದೀವ್ರಿ. ಹೆಂಗ ಅನ್ನಿಸ್ತು ನಾಟಕ? ಚಲೋ ಅನಿಸ್ತೈತ್ರಿ ನಮಗೆ. ಚಲೋ ಅನಿಸ್ತು. ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರಲ್ಲ, ಏನು ಕೇಳಿದ್ರು ಪ್ರಶ್ನೆ? ಸಾಯ್ತಾಳ ಬದುಕ್ತಾಳ ಅಂತ ಕೇಳಿದ್ರಿ. ಆಕಿ ಬದುಕ್ತಾಳ್ರಿ. ಬದುಕ್ತಾಳ ಅನ್ನಿಸ್ತಾ ನಿಮ್ಗೆ? ಹ್ಞೂ ರೀ, ಬದುಕ್ತಾಳ. ಹೆಂಗೆ? ಆಕಿ ಮುಂದೆ ದೊಡ್ಡ ಆಸ್ಪತ್ರೆಗೆ ಹೋದ್ರ ಅಲ್ಲಿ
ರಕ್ತ ಹಾಕಿ ಎಲ್ಲ ಚಲೋ ಹೊತ್ನಾಗ ನೋಡ್ತಾರೆ ಆಕೆ ಉಳಿತಾಳ್ರಿ ಮುಂದೆ ಎಲ್ಲ ನೋಡಿದ್ರೆ ಬದುಕ್ತಾಳ್ರಿ ಆಕೆ ಬದುಕ್ತಾಳೆ. ಒಂದಷ್ಟು ಜನರ ಹತ್ರ ಮಾತಾಡಿದ್ವಿ ಇವತ್ತು, ಅವ್ರಂದ್ರು ಅವಳು ಸಾಯ್ತಾಳೆ ಅಂತ. ನಮಗೆ ಬದುಕ್ತಾಳ ಅನಿಸುತ್ತೆ. ಬದುಕ್ತಾಳೆ ಅಂತ ಅನಿಸ್ತು. ಕುಸುಮ ಕತೆ ಥರ ನಮ್ಮ ಊರಲ್ಲಿ ನಡೆಯುತ್ತಾ? ನಮ್ಮ ಅಕ್ಕರ್ದು ಇಲ್ಲಿ ಗಿಣಿಗೇರಿ ಆಸ್ಪತ್ರೆಯಲ್ಲೇ ಓದಿದ್ದೀವಿ ರೀ. 3 ದಿನ ಇಟ್ಕೊಂಡು ಅಲ್ಲಿ ಗುಲ್ಕ ಸೇರಿಸಿ ಎಲ್ಲ ಆಗಿ ಅವರು ಸರಿಗೆ ನೋಡ್ಕೊಂಡಿಲ್ರಿ. ಪೋಲಿಯೋ ಇತ್ತು ಅವಾಗಿನ. ಅವ್ರು ಸರಿಗೆ ನೋಡ್ಕೊಂಡ್ಲಾರ್ದಕ್ಕೆ 3 ದಿನ ಆದ್ಮ್ಯಾಗ ಆಗಲ್ಲ ಅಂದು ಕೊಪ್ಪಳಕ್ಕೆ ಬರ್ದು ಕೊಟ್ರಿ. ಅವ್ರು ಕೊಪ್ಪಳದಾಗ ಇದನ್ನ ಕ್ಯಾನಿಂಗ್ ಮಾಡಿ ನಮ್ಗೆ ಆಗಲ್ಲ ಅಂತಂದು ಹೊಸಪೇಟೆ ಕೊಟ್ರಿ. ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಹಿಡಿಲಿಲ್ರಿ. ಮತ್ತು ಅಮರ ಜ್ಯೋತಿ ಆಸ್ಪತ್ರೆಗೆ ಹೋಗಿ ಹೆರಿಗೆ ಮಾಡಿಸಿರ್ ಕೂಸು ಖಾಲಿ ಆಗೈತ್ರಿ. ಹೊಟ್ಟೆಗೆ ಅಲೆ 4 ಬಾಟ್ಲ್ ರಕ್ತ ಹಾಕಿ ಮತ್ತೆ ಹೆರಿಗೆ ಮಾಡಿಸ್ಕೊಂಡ್ರೆ ನಮ್ಮ ಅಕ್ಕರ ಜೀವ ಉಳಿತ್ರಿ. ಮಗಂದು ಕೂಸು ಖಾಲಿ ಆಯ್ತು. ಕೊನೆಗೆ ಬದುಕಿದ್ರಿ. ಕುಸುಮ ನೀನು ಸಾಯ್ತಾಳ ಬದುಕ್ತಾಳ್ರಿ ಆಸ್ಪತ್ರೆಗೆ ಅಂತ ತಗೊಂಡು ಹೋಗ್ಯಾರ ಅವ್ರು. ಮುಂದೆ ಇವಾಗ ತೋರಿಸ್ತಾರಲ್ರಿ ಅವಾಗ ನೋಡಿ. ನಿಮ್ಮ ಮನಸ್ಸಲ್ಲಿ ಏನು ಕಾಣಿಸುತ್ತೆ? ನಮ್ಮ ಮನಸ್ಸಲ್ಲಿ ಆಕೆ ಸಾಯ್ತಾಳ ಅನ್ನಿಸ್ತಾ ಕಾಣಿಸ್ತೈತ್ರಿ. ಸಾಯ್ತಾಳೆ ಅಂತ ಕಾಣಿಸುತ್ತೆ. ಹೌದ್ರಿ. ಮತ್ತೆ ಭಾಳ ರಗತ್ತೋಗೈತಲ್ರಿ. ಬೆಡ್ ಏನಾರು ಹಾಕಿದ್ನಿ ಅಂದ್ರೆ ಬದುಕ್ತಾಳ ಅನ್ನಿಸ್ತೈತ್ರಿ. ಅವಳು ಯಾಕೆ ಕೇಳ್ಕೊಂಡಿಲ್ಲ ನನ್ನನ್ನು ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ ಅಂತ? ಹೆಣ್ಮಕ್ಳು ಯಾಕೆ ಕೇಳ್ಕೊಳ್ಳೋದಿಲ್ಲ? ಕುಸುಮಕ್ಕೆ ಯಾಕೆಂದ್ರೆ ಅತ್ತಿ ಅಮ್ಮ ಅವ್ರು ಕರ್ಕೊಂಡು ಹೋಗ್ಲಿಲ್ಲಲ್ರಿ. ಅವ್ರು ಗಂಡ್ರು ಕರ್ಕೊಂಡು ಹೋಗ್ಲಿಲ್ರಿ. ಇಲ್ಲೇ ಆಗಲಿ ನಾನು ಇಲ್ಲೇ ಆಡ್ದೀನಿ. 16 ಜನನ ಎಷ್ಟು ಜನ ಆಡ್ದೀನಿ, ನಾನು ಇಲ್ಲೇ ಆಡ್ದೀನಿ, ನಾನು ಕರ್ಕೊಂಡು ಹೋಗೋದಿಲ್ಲ ಅಂತ ಅಂದ್ಬಿಡ್ರಿ. ಹಂಗಂದಕ್ಕೆ ಅದು ಕರ್ಕೊಂಡು ಹೋಗ್ಲೇ ಇಲ್ರಿ ಅವ್ರನ್ನ. ಯಾವ ಥರ ನೋಡ್ಕೊತಾರೆ ಗಂಡಂದ್ರು ಹೆಣ್ಮಕ್ಳನ್ನ ಗರ್ಭಿಣಿ ಆದಾಗ? ಚಲೋ ಹೊತ್ನಿಗೆ ನೋಡ್ಕೋಬೇಕ್ರಿ. ಅವ್ರು ಹಂಗ ನಮ್ದು ಇದು ನಿಂತೋತು, ನಮ್ಮ ಬರೀ ಬದುಕು ನೋಡ್ಕೊಂಬಿಡ್ತಾರ್ರಿ ಅವರು. ಹೊರ್ತಾಗಿ ಒಟ್ಟ ಏನು ಅನ್ನೋದು ದರ್ಕರದಾಗ ಹಾಕ್ಯಾನಲ್ರಿ ಅವರು. ನಮ್ಮ ಬದುಕಾಗಲಿ ಏನಾಗಲಿ ಅಂತಂದು ಹೋಗೇ ಬಿಡ್ತಾರೆ ಅವ್ರು. ಏನೋ ಒಟ್ಟು ನಮ್ಮ ಬದುಕಾಗಿಬಿಡ್ಬೇಕಂತ ಅನಿಸ್ತೈತ್ರಿ ಅವರಿಗೆ. ನಮ್ಮದು ಹೊಟ್ಟೆನಲ್ಲಿ ನಮ್ಮದು ಏನಾಗ್ತೈತೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ರಿ. ನೆನ್ನೆ ನಾಟಕ ನೋಡ್ಲಿಕ್ಕೆ ಬಂದಿದ್ರಾ? ಬಂದಿದ್ದೀವ್ರಿ. ಕುಸುಮಗೆ ಏನು ತ್ರಾಸ ಆಯ್ತು ಮನೆಯಲ್ಲಿ? ಕುಸುಮಗೆ ಅಂದ್ರೆ ಮತ್ತೆ ಸರಿಗೆ ಅವ್ರು ಒಟ್ಟ ತೋರಿಸಲಿಲ್ಲಲ್ರಿ. ಅವಾಗ ಹಿಂದೆಲೆ ಡಾಕ್ಟ್ರನ್ನ ದೊಡ್ಡ ಆಸ್ಪತ್ರೆಗೆ ಹೋಗಿ ಡಾಕ್ಟ್ರನ್ನ ತಕ್ಕ ಏನೈತಿ ತೋರಿಸಿದ್ರೆ ಚೆಕ್ ಮಾಡಿಸ್ಕೊಂತಿದ್ರೆ ಆಕತ್ರಿ. ಒಟ್ಟು ಅವ್ರು ಏನೈತಿ ಡಾಕ್ಟ್ರ್ ತಕ್ಕ ಹೋಗಿಲ್ಲ, ಮತ್ತೆ ಇನ್ನೆಲ್ಲ ಇಲ್ಲೇ ಏನೈತಿ ಸುಮ್ಮನೆ ಅವರು ಇವರು ಅಂತಂದು ಕಾಣಿಗೆ ಔಷಧ ಇಂಥದ್ದೆಲ್ಲ ತೋರಿಸ್ಕೊಂತ ಬಂದ್ಬಿಟ್ರಿ. ಒಮ್ಗೆ ಏನೈತಿ ತ್ರಾಸಾಗಿಂದ ಹಿಂದಿಲಿದ್ದು ಏನೈತಿ ತೋರ್ಸಕ್ಕೆ ಓಡಾಡಿದ್ರಿ ಸರ್ ಅವರು. ಯಾರು ಜವಾಬ್ದಾರಿ ತಗೋಬೇಕಿತ್ತು ಕುಸುಮಾದು? ಮನೆಗ ಗಂಡ ಅತ್ತಿ ಮಾವ ತಗೋಬೇಕಾಗಿತ್ತು ರೀ. ಸಾಯಂಕಾಲ ಬರ್ತೀರಾ ನೋಡಕ್ಕೆ ಏನಾಯ್ತು ಅಂತ? ಬರ್ತೀವ್ರಿ. ಮತ್ತೆ ನಿನ್ನೆ ಈಗ ಅರ್ಧಕ್ಕ ಮಾಡಿ ಕೈ ಬಿಟ್ಟಾರ್ರಿ, ಮತ್ತೆ ಬರ್ತೀವ್ರಿ. ಏನ್ ಮಾಡಿದ್ಲು, ಏನಾಯ್ತು ಕುಸುಮಾಗೆ ಅಂತ ನೋಡಿ? ಹ್ಞೂ ರೀ. ಮತ್ತೆ ಈಗ ಆಸ್ಪತ್ರೆಗೆ ಅಂತ ಹಾಕ್ಯಾರಲ್ರಿ ಸರ್. ಈಗೇನೈತಿ ಮತ್ತೆ ಅದು ಮುಂದೆ ಏನೈತಿ ಏನು ಉಳ್ದ ಏನು ಸತ್ಲ ಅನ್ನೋದು ಮತ್ತೆ ಗುರ್ತಾಗ್ಬೇಕಲ್ರಿ. ಮತ್ತೆ ಬರ್ತೀವ್ರಿ ನಾವು. ಕುಸುಮಳ ಕತೆ ನೋಡಿದ್ಮೇಲೆ ನಿಮಗೆ ಅವಳು ಏನಾದ್ಲು ಅಂತ ಅನ್ಸುತ್ತೆ? ಅವ್ರಿಗೆ ಅಷ್ಟು ರಕ್ತ ಎಲ್ಲ ಹೋಗಿರುತ್ತಲ್ಲ, ಅವ್ರಿಗೆ ಶಕ್ತಿನೇ ಇಲ್ದಾಗ ಆಗೋಗಿರುತ್ತ. ಅಷ್ಟು ಆದ್ಮೇಲೆ ಅಲ್ಲಿಗೆ ಹೋದ್ರೂ ಏನು ಪ್ರಯೋಜನ? ಆಗ್ಲೇ ಅವ್ರಿಗೆ ಶಕ್ತಿನೇ ಹೋಗಿರುತ್ತೆ ಅಂದ್ಮೇಲೆ ಬದುಕಲ್ಲ ಅಂತ ಹೇಳಿ. ಬದುಕ್ತಾಳೆ ಮೇಡಮ್. ಅಲ್ಲಿ ಕರ್ಕೊಂಡು ಹೋಗಿ ದೊಡ್ಡ ಡಾಕ್ಟ್ರು ಸಣ್ಣ ಡಾಕ್ಟ್ರ್ ಹಿಡ್ಕೊಂಡು ನಮ್ಮ ಭಾಳ ಇದಾಗೈತಿ ನೋಡ್ರಿ ಅಂದ್ರೆ ಅವ್ರು ಒಂಚೂರು ಚೊಲೋತ್ನಾಗ ಹಚ್ಕೊಂಡು ನೋಡಿದ್ರೆ ಅಂದ್ರೆ ಬದುಕಕ್ಕೆ ಸಾಧ್ಯ ಐತಿ ಮೇಡಮ್. ಕಬ್ಬೂರ್ ಗ್ರಾಮದಿಂದ ಮತ್ತು ಅಲ್ಲಿ ಗಬಿಗೆ ಹೋಗ್ಬೇಕಂದ್ರೆ ಅವ್ರು ಇಲ್ಲೆಲ್ಲ ತ್ರಾಸ ಪಡೋದು ಇದು ಮಾಡಿಬಿಟ್ಟಾರೆ. ಅಲ್ಲಿಗೆ ಹೋಗೋಷ್ಟ್ರೆ ಸಾಯ್ಬೋದು. ಮುಂಚೆ ಇಲ್ಲಿ ನಡ್ಬರ್ಕ ಸತ್ರ ಆಮೇಲೆ ಅವ್ರು ಏನು ಮಾಡ್ಬೇಕು ಮೇಡಮ್? ಅವ್ರ ಜೀವ ಇರ್ತೈತ್ರಿ. ಜೀವ ಇರೋಷ್ಟ್ರೊಳಗೆ ಅವ್ರು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಕ್ತ ಹಾಕಿ ಡಾಕ್ಟರ್ ಉಳಿಸ್ಕೊಂಡು 4ನೇ ಮಗು ತಾಯಿ ಆಗಕತ್ತಾಳ. 1ನೇ ಮಗುಗೂ ಫಸ್ಟ್ ತಿಂಗಳ ಚೆಕಪ್ ಮಾಡಿಸಿಲ್ಲ ಅವರು. ಎಲ್ಲ ಏನು ಮಾಡಿಲ್ಲ. 4ನೇ ಮಗು ತಾಯಿ ಆಗಕತ್ರೂ ಚೆಕಪ್ ಮಾಡಿಸಿಲ್ಲ, ಏನಿಲ್ಲ. ಒಮ್ಮೆಗ್ಲೆ ಎರ್ಗಿ ನೋವಿಗೆ ಇಷ್ಟು ಇದು ಆಗ್ಬಿಟ್ಟೈತೆ. ಅವಾಗ ಕರ್ಕೊಂಡು ಹೋದ್ರೆ ಮತ್ತೆ ಸಾಯಕೋಲ್ದನು. ನಿಮ್ಗೆ ಹೆಂಗಾಗ್ಬೇಕು ನಾಟಕ ಹೆಂಗಾಗ್ಬೇಕು ಅಂತ ಇದೆ? ಆಕಿ ಸಾತ್ರ ನಮ್ಮ ಹಳ್ಳಿ ಜನಕ್ಕೆ ತಿಳಿತೈತೆ. ಅಯ್ಯೋ ನಾವು ಹಿಂಗ ಸತ್ತೋಲ್ಲ ಪಾಪ ಕುಸುಮ, ನಮ್ಮ ಹಳ್ಳಿ ಜನರ ಹಿಂಗ್ ಸಾಯಕ್ ಬಿಡಬಾರ್ದು. ನಾವು ತಿಂಗಳ ಚೆಕಪ್ ಮಾಡಿಸಿ ಡಾಕ್ಟರ್ ಹತ್ರ ಕೊಟ್ಟು ಕರ್ಕೊಂಡು ಹೋಗಿ ಕಳಿಸಿ ಅವ್ರು ಇನ್ನೊಂದು ಜೀವಾರ ಉಳಿಸ್ಬೇಕು. ಬಾನ ಬದುಕಿದ್ಲ ಅಯ್ಯ ಹೋಗ್ಲಿ ಬಿಡು, ಅವ್ರು ಬದುಕ್ತಾಳ ಬಿಡು. ಆಕಿ ಅಲ್ಲಿ ಕುಷ್ಮಳ ಕತಿಯಾಗು ಏನಾಗ್ತದು? ಬದುಕಿದ್ಲಿಲ್ಲ ಆಕಿ. ಅವ್ರು ಎಷ್ಟು ಸಲ ಕರ್ಕೊಂಡು ಡಾಕ್ಟರ್ ತ ಕರ್ಕೊಂಡ ಹೋಗ್ಲಿಲ್ಲ ಅವರು, ಆದ್ರೂ ಬದುಕ್ಲಿಲ್ಲ ಆಕಿ. ಒಂದು ಮಗು ಸತ್ರು ಅಂತಂದು ಬದುಕ್ತಾಳ ಬಿಡು ಅಂತಂದು ನಮ್ಮ ಹಳ್ಳಿ ಜನ ಏನ ಕರ್ಕೊಂಡ ಹೋಗೋದಿಲ್ಲ ಡಾಕ್ಟರ್ ಹತ್ರ. ಇವರೆಲ್ಲ ಹೆಂಗ್ ಮಾಡಿದ್ಕ ನಾನಿನ್ನ ಕೊಂದ್ಬಿಟ್ಟೆ. ಅವರೆಲ್ಲ ತಪ್ಪು ಮಾಡಿದ್ರೆ ನನಗೆ ಯಾಕಪ್ಪ ಈ ಶಿಕ್ಷೆ? ಬಾಳ ಚಲೋ ಆಯ್ತವ ನೀ ಕೇಳ ಪ್ರಶ್ನೆ. ಅವರೆಲ್ಲ ಏನ್ ತಪ್ಪು ಮಾಡಿದ್ರು ತಪ್ಪಗ ಅನ್ಬಿಸ್ಕೊಂತ ಬಿದ್ದಿದ್ದೆಲ್ಲ
ಅದಕ್ಕೆ ನಿನಗೆ ಈ ಶಿಕ್ಷೆ. ಕುಸುಮ, ಹೆಣ್ಮಕ್ಳು 4 ಗೋಡೆ ಮಧ್ಯೆ ಬಾಯಿ ಮುಚ್ಕೊಂಡು ಕುಂದಿರಬಾರ್ದು. ಬಾಂಡ್ರ ಹತ್ರ ಬಾಯಿ ಬಿಡ್ಬೇಕು. ಬಂಡ ಬಾಯಿ ಇದ್ರ ಹಿಂಡ ಎಮ್ಮಿದ್ದಂಗ. ಬಾಯಿ ಇದ್ದವ್ರು ಬರಗಾಲದಾಗ ಬದುಕ್ತಾರ ಕುಸುಮ. ಇಲ್ಲಂತಂದ್ರ ಹೆಣ್ತನದ ಘನತೆನ ಗಾಳಿಗೆ ತೂರಿ ಬಿಡ್ತಾರ. There's a lot of emphasis by the government at this point in improving health infrastructure through policies like the National Rural Health Mission. And there's no question but that in Koppal one needs to improve the infrastructure. There's no blood bank, the infrastructure is just awful in a lot of the health centers. There's no question but that needs improvement. The problem is something that we've learned through this project, which is that the social relationships, the relationships between women and their families and communities, the relationships between women, communities and health providers are equally important, and those are the things as well that need to be really changed. In order to do that, one needs to address the fact of why it is that even if one attempts to change health infrastructure, it may not be able to be possible to bring about real change. In the project, what we've been doing is really focusing most of our efforts on changing how women think about themselves and how communities and families think about the needs of women. But that's a little bit like one hand trying to clap, because as much as one tries to do that, then women and communities want the health providers to start responding. The other hand needs to be willing to clap. And that is where I think there are major bottlenecks at this point. The health providers need to be able to respond. And most importantly, what we're working on the project right now is that the communities need to be able to hold the health providers accountable, to ask them to respond, to be able to insist that they respond when there is a need that is expressed by women and by the community.
ಮುಗುದೇವ ಕೈನಾ ಜೋಡಾಗಿ ಹಿರಲಪ್ಪ ನಿಮ್ಮ ಕರುಣ